ಈ ನಿರ್ವಲಿ ಪೂಜನೆ ಕೆಳಕಂಡ ಉದ್ದೇಶಗಳಿಗಾಗಿ ಅರ್ಪಿಸಲಾಗುವುದು. ತೆರೆಸಿಯ ಬೇಬಿ ಹಾಗೂ ಕುಟುಂಬದ ಅಭಿಪ್ರಾಯದಂತೆ ಯೇಸುವಿನ ಪವಿತ್ರ ಹೃದಯಕ್ಕೆ ಕೃತಜ್ಞತೆಯಾಗಿ ಆಗ್ನೇಸ್ ಹಾಗೂ ಕುಟುಂಬದ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಶರ್ಲಿ ನಿಶಿತಾ ಬಾಟ್ರೋಸಾ ಇವರ ಅಭಿಪ್ರಾಯದಂತೆ ಸಂತ ಲಾರೆನ್ಸರಿಗೆ ಕೃತಜ್ಞತೆಯಾಗಿ ಹೆರಾಲ್ಡ್ ನರೋನಾ ಹಾಗೂ ಕುಟುಂಬದ ಅಭಿಪ್ರಾಯದಂತೆ ಯೇಸುವಿನ ಪವಿತ್ರ ಹೃದಯಕ್ಕೆ ಕೃತಜ್ಞತೆಯಾಗಿ ವಿನ್ಸೆಂಟ್ ಡಿಸೋಜಾ ಹಾಗೂ ಕುಟುಂಬದ ಅಭಿಪ್ರಾಯದಂತೆ ದಿವಂಗತರಾದ ಅಲೆಕ್ಸ್ ಡಿಸೋಜಾ ಮತ್ತು ಲೂಸಿ ಡಿಸೋಜಾ ಇವರ ಆತ್ಮಶಾಂತಿಗಾಗಿ ಈ ದಿನದಲ್ಲಿ ಪೂಜೆಯನ್ನು ಅರ್ಪಿಸಲಾಗುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯರೇ, ಭೂನಿವಾಸಿಗಳಾದ ನಾವೆಲ್ಲರೂ ಮರಣವನ್ನು ಆಶಿಸುವುದಿಲ್ಲ, ಬದಲಾಗಿ ದೀರ್ಘಾವಧಿಯ ಜೀವನ ಹಾಗೂ ಸುಖಕರ ವಿಲಾಸಿ ಬದುಕನ್ನು ಆಶಿಸುತ್ತೇವೆ. ಮರಣ ಜೀವನದ ವಿರುದ್ಧವಲ್ಲ, ಬದಲಿಗೆ ಜೀವನದ ಒಂದು ಭಾಗ. ಮರಣವು ಒಂದು ಜೀವನವನ್ನು ಅಂತ್ಯಗೊಳಿಸುತ್ತದೆ ಹಾಗೂ ಪುನರುತ್ಥಾನವು ದೈವಿಕ ಸಂಬಂಧದ ನವ ಜೀವನವನ್ನು ಸೃಷ್ಟಿಸುತ್ತದೆ. ನಮ್ಮ ಭರವಸೆ ಪ್ರಭು ಕ್ರಿಸ್ತರು. ಕ್ರಿಸ್ತರೇ ನಮ್ಮ ಪುನರುತ್ಥಾನದ ಹಾದಿ. ಈ ಸಂದೇಶವನ್ನು ನಾವಿಂದು ಆಲಿಸುತ್ತಿದ್ದೇವೆ. ನಾವೇ ಪುನರುತ್ಥಾನ ಹಾಗೂ ಜೀವ. ನನ್ನಲ್ಲಿ ವಿಶ್ವಾಸವಿಟ್ಟು ಆತ ಮರಣ ಹೊಂದಿದ್ದರೂ ನಿತ್ಯ ಜೀವನವನ್ನು ಪಡೆಯುವನು ಎಂದು ಪ್ರಭು ನುಡಿಯುತ್ತಾರೆ. ಪುನರುತ್ಥಾನಿ ಪ್ರಭುವಿನಲ್ಲಿ ನಮ್ಮ ಭರವಸೆಯನ್ನು ವೃದ್ಧಿಸಿ ಬದುಕಲು ಇಂದಿನ ದೈವಾರಾಧನವಿಗೆ ಕರೆ ನೀಡುತ್ತದೆ. ಈ ತಪಸ್ಸು ಕಾಲದಲ್ಲಿ ಯೇಸುವಿನ ಪಾಡು ಮರಣವನ್ನು ಚಿಂತಿಸಿ ಧ್ಯಾನಿಸಿ ನಮ್ಮ ಪಾಪಗಳನ್ನು ಅರಿತು ಕ್ರಿಸ್ತರೆಡೆಗೆ ಸಾಗಲು ಹಾಗೂ ಅವರ ಪುನರುತ್ಥಾನದಲ್ಲಿ ಒಂದಾಗಲು ಈ ದೇವಿಯ ಬಲಿಪೂಜೆಯಲ್ಲಿ ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥಿಸೋಣ. ಮುಚ್ಚೋಣ. ಇಂದು ವಿಶೇಷವಾಗಿ ನಮ್ಮ ಈ ಧರ್ಮ ಕೇಂದ್ರದಲ್ಲಿ ಪ್ರಥಮ ಫಲಗಳನ್ನು ದೇವರಿಗೆ ಅರ್ಪಿಸುವ ದಿನವಾಗಿ ಆಚರಿಸುವಾಗ ದಯಾಮಯ ದೇವರು ಕಳೆದ ಒಂದು ವರ್ಷದಲ್ಲಿ ನಮ್ಮ ಬದುಕಿಗೆ, ನಮ್ಮ ಕೃಷಿಕ ಜೀವನಕ್ಕೆ ಹಾಗೂ ನಮ್ಮ ವ್ಯಾಪಾರಕ್ಕೆ ಕರುಣಿಸಿರುವ ಎಲ್ಲ ವರದಾನಗಳನ್ನು ನೆನಪಿಗೆ ತಂದುಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಯೇಸುವೆ, ನಿಮ್ಮ ಅನುಗ್ರಹದಿಂದ ನಾವು ಪಟ್ಟ ಪ್ರತಿಯೊಂದು ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ನೀವು ಕರುಣಿಸಿದ್ದೀರಿ. ಕಳೆದ ವರ್ಷ ನಾವು ಪಟ್ಟ ಎಲ್ಲ ಶ್ರಮದ ಫಲವಾಗಿ ಪ್ರಸ್ತುತ ಸಮಯದಲ್ಲಿ ನಾವು ಅದರ ಫಲಗಳನ್ನ ತಿನ್ನುತ್ತಾ ಇದ್ದೇವೆ. ಇದು ನಿಮ್ಮ ಅನುಗ್ರಹವಾಗಿದೆ. ಆದ್ದರಿಂದ ನಿಮ್ಮನ್ನು ವಂದಿಸುತ್ತೇವೆ, ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ. ಈ ಒಂದು ಕೃತಜ್ಞತಾ ಭಾವದಿಂದ ಇದೆಯ ಬಲಿಪೂಜೆ ನಾವು ಯೋಗ್ಯವಾಗಿ ಅರ್ಪಿಸುವಂತೆ ನಾವು ಮಾನವ ದೌರ್ಬಲ್ಯದಿಂದ ಮಾಡಿದ ತಪ್ಪುಗಳ ಪಾಪಗಳನ್ನು ನೆನೆದು ದೇವರಲ್ಲಿ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮ್ಮನ್ನು ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು
बिसरे नहीं डोरी, बिसरे नहीं डोरी, बिसरे नहीं डोरी, बिसरे नहीं डोरी। प्रभु दे डोरी, 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 प्रभु दे डोरी। ಪ್ರಾರ್ಥಿಸೋಣ. ದೇವರೇ, ಲೋಕದ ಮೇಲಿನ ಪ್ರೀತಿಗಾಗಿ ನಿಮ್ಮ ಪುತ್ರರು ತಮ್ಮನ್ನೇ ಮರಣಕ್ಕೆ ಅರ್ಪಿಸಿಕೊಂಡರು. ಅಂತೆಯೇ ನಾವು ಸಹ ಅದೇ ಪ್ರೀತಿಯಲ್ಲಿ ಆಸಕ್ತಿಯಿಂದ ಮುನ್ನಡೆಯುವಂತೆ ಮಾಡಿರೆಂದು ನಿಮ್ಮನ್ನು ಅಂಗಲಾಚಿ ಬೇಡುತ್ತೇವೆ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಎಜೆಕಿಯೇಲ್ ಪ್ರವಾದಿಯ ಮೊದಲನೆಯ ವಾಚನವು. ಇಸ್ರೇಲ್ ಜನಾಂಗವು ಬ್ಯಾಬಿಲೋನ್ ಹಾಗೂ ಈಜಿಪ್ಟ್ ಬಂಧನದಿಂದ ಹತಾಶರಾಗಿ ಜಿಗುಪ್ಸೆಗೊಂಡಿದ್ದರು. ಗುಲಾಮಗಿರಿಯ ಜೀವನ ಇಸ್ರೇಲರನ್ನು ದುರ್ಬಲಗೊಳಿಸುತ್ತಿತ್ತು. ಸ್ವಾತಂತ್ರ್ಯ ಜೀವನಕ್ಕಾಗಿ ಹವಣಿಸುತ್ತಿದ್ದ ಆ ಜನಾಂಗಕ್ಕೆ ಎಜೆಕಿಯೇಲ್ ಪ್ರವಾದಿ ತಮ್ಮ ಬರವಣಿಗೆ ಹಾಗೂ ಮಾತಿನ ಮೂಲಕ ಪ್ರವಾದಿಸುವುದನ್ನು ಇಂದಿನ ಮೊದಲನೆಯ ವಾಚನದಲ್ಲಿ ಆಲಿಸೋಣ. ಪ್ರವಾದಿ ಎಜೆಕಿಯೇಲನ ಗ್ರಂಥದಿಂದ ವಾಚನ. ಸರ್ವೇಶ್ವರ ನನಗೆ ಹೀಗೆಂದರು, ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ. ಸರ್ವೇಶ್ವರನಾದ ದೇವರು ಇಂತೆನ್ನುತ್ತಾರೆ, ನನ್ನ ಜನರೇ ನೋಡಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರೇಲ್ ನಾಡಿಗೆ ಸೇರು ಮಾಡುವೆನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಸರ್ವೇಶ್ವರ ಎಂದು ನಿಮಗೆ ದೃಢವಾಗುವುದು. ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಊದಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ಆಗ ಸರ್ವೇಶ್ವರನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆ ಎಂದು ತಿಳಿದುಕೊಳ್ಳುವಿರಿ. ಇದು ಸರ್ವೇಶ್ವರನ ಸಂಕಲ್ಪ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಆತನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಆತನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಅಂತರಾಳದಿಂದ ಪ್ರಭು ಮರೆಯುತ್ತಿರುವೆ ನಿನಗೆ. ಆಲಿಸು ಕಿವಿಗೊಡು ಪ್ರಭು ನನ್ನ ವಿಜ್ಞಾಪನೆಗೆ. ಪಾಪಗಳ ನೀ ಪಟ್ಟಿ ಮಾಡಿದೆಯಾದರೆ ಪ್ರಭು ನಿನ್ನ ಮುಂದೆ ಯಾರು ತಾನೇ ನಿಲ್ಲಲು ವಿಭು. ಶ್ಲೋಕ. ಆತನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಪಾಪವನ್ನು ಕ್ಷಮಿಸುವವನು ನೀನು, ಎಂದರೆ ಭಯಭಕ್ತಿಗೆ ಪಾತ್ರನು. ಪ್ರಭುವಿಗಾಗಿ ಎನ್ನ ಮನ ಕಾದಿದೆ, ಆತನ ವಾಕ್ಯದಲ್ಲಿ ನಂಬಿಕೆ ನನಗಿದೆ. ಶ್ಲೋಕ. ಆತನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಸೂರ್ಯೋದಯಕ್ಕಾಗಿ ಕಾವಲುಗಾರ ಕಾದಿರುವುದಕ್ಕಿಂತ ಆತುರದಿಂದ ಬೆಳಗಾಗುವುದು ಎದುರು ನೋಡುವುದಕ್ಕಿಂತ ಅತಿಯಾಗಿ ಪ್ರಭುವನ್ನು ನಿರೀಕ್ಷಿಸುತ್ತಿದೆ ನಮ್ಮನ ವಿರುದ್ಧ. ಶ್ಲೋಕ. ಆತನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಇಸ್ರಾಯೇಲೇ, ನಂಬಿಕೊಂಡಿರು ಪ್ರಭುವನೇ, ಆತನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಇಸ್ರಾಯೇಲನ್ನು ಧರಿಸುವನಾತ, ಅದು ಗೈದ ಸಕಲ ದೋಷಗಳಿಂದ. ಶ್ಲೋಕ. ಆತನಲ್ಲಿದೆ ಕರುಣೆ ಪೂರ್ಣ ವಿಮೋಚನೆ. ಸಂತ ಪೌಲರು ರೋಮನಿಗೆ ಬರೆದ ಪತ್ರದಲ್ಲಿ ವಿಶ್ವಾಸದ ಜೀವನವನ್ನು ಜೀವಿಸಲು ಕರೆ ನೀಡುತ್ತಾರೆ. ಭರವಸೆಯಿಂದ ಕಷ್ಟವನ್ನು ಎದುರಿಸಿ ಸಂಕಷ್ಟಕ್ಕೆ ಎದುರುತ್ತದೆ ದೌರ್ಬಲ್ಯಗಳನ್ನು ಮೆಟ್ಟಿ ನಿಲ್ಲಲು ಪ್ರಭುವೇ ಶಕ್ತಿಯನ್ನು ಕರುಣಿಸುವರು. ರಕ್ತ ಮಾಂಸದ ಅಪೇಕ್ಷೆಯಂತಲ್ಲ, ಬದಲಾಗಿ ಪವಿತ್ರಾತ್ಮರ ಇಚ್ಛೆಯಂತೆ ಜೀವಿಸಿ
ದೇವರ ಸಂಬಂಧದಲ್ಲಿ ಬಾಳಲು ಈ ವಾಚನ ಕರೆ ನೀಡುತ್ತದೆ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ದೇವರನ್ನು ಮೆಚ್ಚಿಸಲು ಸಾಧ್ಯವೇ ಇಲ್ಲ. ನಿಮ್ಮಲ್ಲಿ ನಿಜವಾಗಿಯೂ ದೇವರ ಆತ್ಮವು ನೆಲೆಸಿದ್ದರೆ ನೀವು ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ಜೀವಿಸದೆ ಪವಿತ್ರಾತ್ಮರ ಚಿತ್ತಕ್ಕೆ ಅನುಸಾರವಾಗಿ ಜೀವಿಸುತ್ತೀರಿ. ಯಾರಲ್ಲಿ ಕ್ರಿಸ್ತ ಯೇಸುವಿನ ಆತ್ಮ ಇಲ್ಲವೋ ಅಂಥವನು ಕ್ರಿಸ್ತ ಯೇಸುವಿಗೆ ಸೇರಿದವನಲ್ಲ. ಆದರೆ ಕ್ರಿಸ್ತ ಯೇಸು ನಿಮ್ಮಲ್ಲಿ ವಾಸಿಸಿದರೆ ಪಾಪದ ನಿಮಿತ್ತ ನಿಮ್ಮ ಶರೀರ ಮರಣಕ್ಕೆ ಗುರಿಯಾಗಿದ್ದರೂ ನೀವು ದೇವರೊಡನೆ ಸತ್ಸಂಬಂಧವನ್ನು ಪಡೆದಿರುವುದರಿಂದ ಪವಿತ್ರಾತ್ಮ ನಿಮಗೆ ಜೀವಾಳವಾಗಿರುತ್ತಾರೆ. ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರ ಆತ್ಮ ನಿಮ್ಮಲ್ಲಿ ನೆಲೆಗೊಂಡಿರಲಿ. ಆಗ ಕ್ರಿಸ್ತ ಯೇಸುವನ್ನು ಮರಣದಿಂದ ಎಬ್ಬಿಸಿದ ದೇವರು ನಿಮ್ಮಲ್ಲಿ ನೆಲೆಗೊಂಡಿರುವ ಆತ್ಮನ ಮುಖಾಂತರ ನಿಮ್ಮ ನಶ್ವರ ದೇಹಗಳಿಗೂ ಜೀವವನ್ನೀಯುವರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೇ, ನೀವಾಗಿ ಸದಾ ಸ್ತುತಿ ಸಲ್ಲಲಿ. ನೀವಾಗಿ ಸದಾ ಸ್ತುತಿ ಸಲ್ಲಲಿ. ಪುನರುತ್ಥಾನವು ಜೀವವು ನಾನೇ. ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು ಎಂದರು ಯೇಸು. ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೇ, ನೀವಾಗಿ ಸದಾ ಸ್ತುತಿ ಸಲ್ಲಲಿ. ನೀವಾಗಿ ಸದಾ ಸ್ತುತಿ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಲಾಜರನ ಸಹೋದರಿಯರು ಯೇಸುವಿಗೆ, ಪ್ರಭು ನಿಮ್ಮ ಆಪ್ತಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂದು ಹೇಳಿ ಕಳುಹಿಸಿದರು. ಇದನ್ನು ಕೇಳಿದ ಯೇಸು, ಈ ಕಾಯಿಲೆ ಮರಣಕ್ಕಾಗಿ ಬಂದುದಲ್ಲ, ದೇವರ ಮಹಿಮೆಗೋಸ್ಕರ ಬಂದಿದೆ. ಇದರ ಮೂಲಕ ದೇವರ ಪುತ್ರನಿಗೆ ಮಹಿಮೆ ಉಂಟಾಗಲಿದೆ ಎಂದು ನುಡಿದರು. ಮಾರ್ತಾ, ಅವಳ ಸಹೋದರಿ ಮರಿಯ ಮತ್ತು ಲಾಜರ್ ಇವರು ಯೇಸುವಿಗೆ ಅಚ್ಚುಮೆಚ್ಚಿನವರು. ಲಾಜರನ ಕಾಯಿಲೆಯ ಸುದ್ದಿಯನ್ನ ಕೇಳಿದ ಮೇಲೂ ಯೇಸು ತಾವಿದ್ದಲ್ಲಿಯೇ ಇನ್ನೂ 2 ದಿನ ಉಳಿದುಕೊಂಡರು. ಅನಂತರ ತಮ್ಮ ಶಿಷ್ಯರಿಗೆ, ಬನ್ನಿ, ಜುದೇಯಕ್ಕೆ ಮರಳಿ ಹೋಗೋಣ ಎಂದರು. ಯೇಸು ಬೆತಾನಿಯಕ್ಕೆ ಬಂದಾಗ ಲಾಜರನನ್ನು ಸಮಾಧಿಯಲ್ಲಿ ಹೂಡಿಟ್ಟು ಈಗಾಗಲೇ 4 ದಿನಗಳಾಗಿದ್ದವೆಂದು ತಿಳಿಯಿತು. ಯೇಸು ಬರುತ್ತಿದ್ದಾರೆಂದು ಕೇಳಿದೊಡನೆ ಮಾರ್ತಾ ಅವರನ್ನ ಎದುರುಗೊಳ್ಳಲು ಹೋದಳು. ಮರಿಯ ಮನೆಯಲ್ಲೇ ಇದ್ದಳು. ಮಾರ್ತಾ ಯೇಸುವನ್ನು ಕಂಡು, ಪ್ರಭು, ನೀವು ಇಲ್ಲಿ ಇದ್ದಿದ್ದರೆ ನನ್ನ ಸಹೋದರ ಸಾಯುತ್ತಿರಲಿಲ್ಲ. ಈಗಲೂ ದೇವರಲ್ಲಿ ನೀವು ಏನೇ ಕೇಳಿಕೊಂಡರೂ ನಿಮಗವರು ನೀಡುವರೆಂದು ನಾನು ಬಲ್ಲೆ ಎಂದರು. ಯೇಸು, ನಿನ್ನ ಸಹೋದರ ಜೀವಂತವಾಗಿ ಏಳುವನು ಎಂದರು. ಅವನು ಅಂತಿಮ ದಿನದ ಪುನರುತ್ಥಾನದಲ್ಲಿ ಜೀವಂತವಾಗಿ ಏಳುವನೆಂದು ನನಗೆ ತಿಳಿದಿದೆ ಎಂದರು ಮಾರ್ತಾ. ಯೇಸು ಅವರಿಗೆ, ಪುನರುತ್ಥಾನವು ಜೀವವು ನಾನೇ. ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವನು. ಜೀವಿಸುವ ಪ್ರತಿಯೊಬ್ಬನು ನನ್ನಲ್ಲಿ ವಿಶ್ವಾಸವಿಟ್ಟನೆಂದರೆ ಅವನೆಂದಿಗೂ ಸಾಯನು. ಇದನ್ನು ನೀನು ವಿಶ್ವಾಸಿಸುತ್ತೀಯಾ ಎಂದು ಕೇಳಲು ಅವಳು, ಹೌದು ಸ್ವಾಮಿ, ನೀವೇ ಅಭಿಷೇಕರಾದ ಲೋಕೋದ್ಧಾರಕ, ದೇವರ ಪುತ್ರ, ಈ ಲೋಕಕ್ಕೆ ಬರಬೇಕಾದವರು ಎಂದು ನಾನು ವಿಶ್ವಾಸಿಸುತ್ತೇನೆ ಎಂದು ಹೇಳಿದರು. ಆಕೆಯ ಮತ್ತು ಆಕೆಯೊಡನೆ ಬಂದಿದ್ದ ಯಹೂದ್ಯರ ಗುಡಾಟವನ್ನು ಯೇಸು ನೋಡಿದರು. ಅವರ ಮನ ಕರಗಿತು, ದುಃಖ ತುಂಬಿ ಬಂದಿತು. ಯೇಸು ಅವರಿಗೆ, ಆತನನ್ನು ಎಲ್ಲಿ ಸಮಾಧಿ ಮಾಡಿದ್ದೀರಿ ಎಂದು ಕೇಳಿದರು. ಅವರು, ಬಂದು ನೋಡಿ ಸ್ವಾಮಿ ಎಂದರು. ಯೇಸು ಕಣ್ಣೀರಿಟ್ಟರು. ಇದನ್ನು ಕಂಡ ಯಹೂದ್ಯರು, ಅವನ ಮೇಲೆ ಈತನಿಗೆ ಎಷ್ಟು ಪ್ರೀತಿ ನೋಡಿದಿರಾ ಎಂದು ಕೇಳಿದರು. ಕೆಲವರಾದರೂ
ಆ ಕುರುಡನಿಗೆ ಕಣ್ಣು ಕೊಟ್ಟ ಈತ ಲಾಜರನು ಸಾಯದಂತೆ ಮಾಡಬಾರದಿದೆ ಎಂದರು. ಯೇಸು ಮತ್ತೊಮ್ಮೆ ಮನಮರುಗಿ ಸಮಾಧಿ ಬಳಿಗೆ ಬಂದರು. ಅದು ಒಂದು ಗವಿಯಾಗಿತ್ತು. ಅದರ ಬಾಯಿಗೆ ಒಂದು ಕಲ್ಲನ್ನ ಮುಚ್ಚಲಾಗಿತ್ತು. ಯೇಸು ಆ ಕಲ್ಲನ್ನ ತೆಗೆಯಿರಿ ಎಂದು ಆಜ್ಞಾಪಿಸಿದರು. ಮೃತನ ಸಹೋದರಿಯಾದ ಮಾತಳು, ಪ್ರಭು, ಅವನು ಸತ್ತು 4 ದಿನಗಳಾದವು, ಈಗಾಗಲೇ ಅವನ ದೇಹ ಕೊಳೆತು ನಾರುತ್ತಿರಬೇಕು ಎಂದರು. ನಿನ್ನಲ್ಲಿ ವಿಶ್ವಾಸವಿದ್ದಲ್ಲಿ ದೇವರ ಮಹಿಮೆಯನ್ನ ಕಾಣುವೆ ಎಂದು ನಾನು ಹೇಳಲಿಲ್ಲವೇ ಎಂದು ಮರುನುಡಿದನು ಯೇಸು. ಆಗ ಕಲ್ಲನ್ನ ತೆಗೆದು ಹಾಕಲಾಯಿತು. ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ಪಿತನೇ, ನನ್ನ ಪ್ರಾರ್ಥನೆಗೆ ನೀವು ಕಿವಿಗೊಡುತ್ತೀರಿ, ಆದುದರಿಂದ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನನ್ನ ಪ್ರಾರ್ಥನೆಗೆ ನೀವು ಯಾವಾಗಲೂ ಕಿವಿಗೊಡುತ್ತೀರಿ ಎಂದು ನನಗೆ ಚೆನ್ನಾಗಿ ತಿಳಿದಿದೆ. ಆದರೆ ನನ್ನನ್ನು ಕಳುಹಿಸಿದಾತ ನೀವೇ ಎಂದು ಸುತ್ತಲೂ ನೆಲೆದಿರುವವರ ನಂಬುವಂತೆ ನಾನು ಹೀಗೆ ಹೇಳಿದೆನು ಎಂದು ನುಡಿದರು. ಅನಂತರ ಗಟ್ಟಿಯಾದ ಧ್ವನಿಯಿಂದ, ಲಾಜರನೇ, ಹೊರಗೆ ಬಾ ಎಂದು ಕೂಗಿದರು. ಸತ್ತಿದ್ದವನು ಕೂಡಲೇ ಮರಳಿ ಹೊರಗೆ ಬಂದನು. ಅವನ ಕೈಕಾಲುಗಳು ಶವವಸ್ತ್ರದಿಂದ ಸುತ್ತಿದ್ದವು, ಮುಖವು ಬಟ್ಟೆಯಿಂದ ಮುಚ್ಚಿತ್ತು. ಆಗ ಯೇಸು ಕಟ್ಟುಗಳನ್ನ ಬಿಚ್ಚಿ ಅವರನ್ನ ಹೋಗಲು ಬಿಡಿ ಎಂದು ಅಲ್ಲಿದ್ದವರಿಗೆ ಹೇಳಿದರು. ಮರಿಯಳನ್ನು ನೋಡಲು ಬಂದಿದ್ದ ಹಲವು ಮಂದಿ ಯಹೂದ್ಯರು ನಡೆದ ಸಂಗತಿಯನ್ನು ನೋಡಿ ಯೇಸುವನ್ನು ವಿಶ್ವಾಸಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿಯು ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೇವಲ ಇನ್ನು 1 ವಾರ ಕಳೆದರೆ ನಾವು ತಪಸ್ಸು ಕಾಲವನ್ನು ಮುಗಿಸಿ ಪವಿತ್ರ ವಾರಕ್ಕೆ ಕಾಲಿಡುತ್ತಾ ಇದ್ದೇವೆ. ಈ ಪವಿತ್ರ ವಾರಕ್ಕೆ ಕಾಲಿಡುವುದಕ್ಕೆ ಮುಂಚೆ ಇನ್ನು ನಾವು 2 ಪ್ರಶ್ನೆಗಳನ್ನ ಕೇಳಬಹುದು. ಓದುವ ವಾರ ಯಾವ ಪ್ರಶ್ನೆ ಕೇಳ್ಕೊಂಡಿದ್ದೆ ಅಂತ ನೆನಪಿರಲಿದೆಯಾ? ನಾನು ಕುರುಡನಾಗಿದ್ದೇನೋ, ನಾನು ಸುಂದರವಾಗಿದ್ದೇನೆ? ಈ 2 ಪ್ರಶ್ನೆ ಓದುವ ಕೇಳ್ಕೊಂಡು ಇವತ್ತು ನಾವು ನಮ್ಮನ್ನೇ ಕೇಳಿಕೊಳ್ಳೋಣ. ನಿಮ್ಮಲ್ಲಿ ಎಷ್ಟು ಜನ ಬದುಕಿದ್ದೀರಾ? ಎಷ್ಟು ಜನ ಬದುಕಿದ್ದೀರಾ? ಎಲ್ಲರೂ ಬದುಕಿದ್ದೀರಾ? ಏನು ಸ್ವಲ್ಪ ಬದುಕಿದ್ದೀರೋ ಇಲ್ವೋ? ಬದುಕಿದ್ದೀರಿ. ಎಷ್ಟು ಜನ ಸತ್ತಿದ್ದೀರಾ? ಯಾರು ಸತ್ತಿಲ್ಲ? ಒಳ್ಳೆಯದು. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಅನೇಕ ಬಾರಿ ಎಷ್ಟು ಜನ ಸತ್ತಿದ್ದೀರಾ ಕೇಳಿದಾಕ್ಷಣ ನಮ್ಮ ನೆನಪರೋದೇನು? ನಮ್ಮ ದೇಹ. ದೈಹಿಕವಾಗಿ ನಾವು ಸತ್ತಿದ್ದೀವೋ ಇಲ್ವೋ ಅಂತೇಳಿ ನಾವು ಯೋಚನೆ ಮಾಡ್ತೀವಿ. ಆದ್ರೆ ಅನೇಕ ಬಾರಿ ಆತ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ನಾನು ಬದುಕಿದ್ದೇನೋ ಸತ್ತಿದ್ದೇನೋ ಅಂತ ಯೋಚನೆ ಮಾಡ್ತೇವೆ. ಹೌದು. ಇನ್ನು ವಿಶೇಷವಾಗಿ ನಾವು ಶುಭ ಸಂದೇಶದಲ್ಲಿ ಆಲಿಸೆವು ಲಾಜರನು ಮರಣ ಹೊಂದಿರುವ ಸನ್ನಿವೇಶ. ಆ ಸಂದರ್ಭದ ಮೂಲಕ ಯೇಸು ನಮ್ಮನ್ನೇ ಕೇಳ್ಕೊಳ್ಳೋದಕ್ಕೆ ಕರೆ ಕೊಡ್ತಾ ಇದ್ದಾರೆ. ನಾನು ನನ್ನ ಜೀವನದಲ್ಲಿ ಆತ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಸತ್ತಿದ್ದೇನೋ ಅಥವಾ ಬದುಕಿದ್ದೇನೋ, ಅಥವಾ ಮಾನಸಿಕವಾಗಿ. ಅನೇಕ ಬಾರಿ ನಾವು ದೈಹಿಕವಾಗಿ ಚೆನ್ನಾಗಿರ್ತೇವೆ, ಆದ್ರೆ ಮಾನಸಿಕವಾಗಿ ಅನೇಕ ನೋವುಗಳಿಂದ, ಗೊಂದಲಗಳಿಂದ ತುಂಬಿರ್ತೇವೆ. ಹೌದು. ಅದು ಆತ್ಮಿಕವಾಗಿ ಅಷ್ಟು, ಮತ್ತೆ ಮಾನಸಿಕವಾಗಿ ಸತ್ತಿದ್ದೇವೆ ಎನ್ನುವ. ಆದ್ರೆ ಇಂದು ನಮಗೆ ಈ ಲಾಜರನ ಸಾವಿನ ಮೂಲಕ ಯೇಸು ನಮಗೆ 5 ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಬೇರೆ ಒಂದು ಶುಭ ಸಂದೇಶ ಓದಿದಾಗ ನನಗೆ 12 ಪಾಯಿಂಟ್ಗಳು ಸಿಕ್ತು. ನಾವು ನಮ್ಮ ಜೀವನಕ್ಕೆ ಏನೇನು ಕಲಿಬಹುದು ಅದ್ರ ಬಗ್ಗೆ 12 ಪಾಯಿಂಟ್ಗಳಿವೆ. ಆದ್ರೆ ಇವತ್ತಿಗೆ ಕೇವಲ 5 ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನಾವು ಧ್ಯಾನಿಸಲು ಪ್ರಯತ್ನಿಸೋಣ. ಮೊದಲನೇದಾಗಿ ಇಂದಿನ ಮೊದಲನೆಯ ವಾಕ್ಯ, ಲಾಜರನ ಸಹೋದರಿಯರು ಯೇಸುವಿಗೆ, ಪ್ರಭು, ನಿಮ್ಮ ಆಪ್ತ ಮಿತ್ರನು ಅಸ್ವಸ್ಥನಾಗಿದ್ದಾನೆ. ಅಂದ್ರೆ ಲಾಜರ್ ಮತ್ತೆ ಯೇಸುವಿನ ನಡುವಿನ ಸಂಬಂಧದ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ ಅಲ್ವಾ? ಆಪ್ತ ಮಿತ್ರ, ನಿಮ್ಮ ಆಪ್ತ ಮಿತ್ರ ಲಾಜರನು ಅಸ್ವಸ್ಥನ, ಇನ್ನು ಸತ್ತಿಲ್ಲ. ಅಂದ್ರೆ ಮುಂಚೆ ಯೇಸುವಿನ ಇನ್ಫಾರ್ಮೇಶನ್ ಆಗಲೇ ಗಳಿಸಿದ್ದಾರೆ. ಸೊ ನಮ್ಮ ಕುಟುಂಬಗಳಲ್ಲಿ ಇರ್ಬೋದು, ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇರ್ಬೋದು, ಯಾರಾದ್ರೂ ಸಾಯುವ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ? ಓಡಿ ಹೋಗ್ತೇವೆ. ಅಟ್ಲೀಸ್ಟ್ ಅವರ ಮುಖವನ್ನು ನೋಡಿ ಅವರ ಕೊನೆಯ ಕ್ಷಣಗಳಲ್ಲಿ ಅವರಿಗೊಂದು ಸಾಂತ್ವನ ಹೇಳೋಣ ಅಂತೀವಿ. ಆದ್ರೆ ಯೇಸು ಇಲ್ಲಿ ನೋಡ್ತಾ ಇದ್ದಾರೆ ನಾವು. ಯೇಸು ದೇವರ ವಾಕ್ಯ ಹೇಳ್ತದೆ,
ಈ ಲಾಜರನ ಕಾಯಿಲೆಯ ಸುದ್ದಿಯನ್ನ ಕೇಳಿದ ಮೇಲೂ ಯೇಸು ತಾವಿದ್ದಲ್ಲಿಯೇ ಇನ್ನೂ 2 ದಿನ ಉಳ್ಕೊಂಡು ಅಂದ ತಕ್ಷಣ ಅವರು ಹೋಗಿ ಲಾಜರನ ಭೇಟಿ ಮಾಡಲಿಲ್ಲ. ಅಂದ್ರೆ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಏನೇ ಸಂಭವಿಸಲಿ, ಅದು ಸಾವೇ ಆಗಲಿ, ನಷ್ಟವೇ ಆಗಲಿ, ಲಾಭವೇ ಆಗಲಿ, ಅದರ ಹಿಂದೆ there is a purpose. ಏನೋ ಒಂದು ಸಂದೇಶ ನಮ್ಮ ಜೀವನದಲ್ಲಿ ಅಡಕವಾಗಿದೆ. ಆದ್ದರಿಂದ ಈ ಲಾಜರನ ಸಾವಿನ ಹಿಂದೆ ಒಂದು ಮಹತ್ತರವಾದ ಒಂದು ಕಾರಣ ಇತ್ತು. ಅದು ಕಾಯಿಲೆ ಅಲ್ಲ, ಆದ್ರೆ ಬೇರೆ. ಯೇಸು ಅದನ್ನು ಹೇಳ್ತಾ ಇದ್ದಾರೆ, ಈ ಕಾಯಿಲೆ ಮರಣಕ್ಕಾಗಿ ಬಂದುದಲ್ಲ, ದೇವರ ಮಹಿಮೆಯನ್ನ ಹೆಚ್ಚಿಸುವುದಕ್ಕಾಗಿ ಬಂದಿದೆ. ಇದರ ಮೂಲಕ ದೇವರ ಪುತ್ರನಿಗೆ ಮಹಿಮೆ ಉಂಟಾಗಲಿದೆ. ಅಂದ್ರೆ ಲಾಜರ ಸಾಯಬೇಕು ಅನ್ನೋದು ದೇವರ ಚಿತ್ತವಾಗಿದೆ. ಕಾರಣ ಇಷ್ಟೇ. ನಾವು ಇನ್ನು ಈ ಒಂದು ಯೌವನ ಶುಭ ಸಂದೇಶ 11ನೇ ಅಧ್ಯಾಯದ ಹಿಂದಿನ ವಾಕ್ಯಗಳನ್ನು ನಾವು ನೋಡಿದ್ರೆ ಬೇರೆ, ಯೇಸುವನ್ನ ಈಗಾಗಲೇ ಹಿಡಿದಿಡಲು ಪ್ರಯತ್ನಿಸ್ತಾ ಇದ್ರು. ಅವರನ್ನ ಬಂಧಿಸಿ ಅವರನ್ನ ಕೊಲ್ಲೋದಕ್ಕೆ ಆಗಲೇ ಒಳಸಂಚು ನಡೀತಾ ಇತ್ತು. ಬೆಥಾನಿ ಎಂಬುದು ಇರುವುದು ಜುದೇಯ ಪ್ರಾಂತ್ಯದಲ್ಲಿ. ಆ ಜುದೇಯ ಪ್ರಾಂತ್ಯಕ್ಕೆ ಏನಾದ್ರೂ ಯೇಸು ಹೋದ್ರೆ ಅಲ್ಲಿ ಯೇಸುವನ್ನ ಹಿಡಿದು ಅವರನ್ನ ಕೊಲ್ಲೋದಕ್ಕೆ ಈಗಾಗಲೇ ಅನೇಕ ಫರಿಸಾಯರು ಹೊಂಚು ಹಾಕ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಯೇಸುವಿನ ಮೇಲೆ ಯಾರಿಗೂ ವಿಶ್ವಾಸವಿಲ್ಲ. ಯೇಸುವನ್ನ ಕಂಡ್ರೆ ಎಲ್ಲರಿಗೂ ಅವರನ್ನ ಕಂಡ್ರೆ ಸಾಕು, ಅವರಿಗೆ ಏನೋ ಒಂದು ರೀತಿಯ ದ್ವೇಷ. ಮತ್ತೆ ಶಿಷ್ಯರಲ್ಲೂ ಸಹ ಏನೋ ಒಂದು ಭಯ ಇತ್ತು. ಯೇಸು ಏನಾದ್ರೂ ಅಲ್ಲಿಗೆ ಹೋದ್ರೆ ಯೇಸುವನ್ನ ಕೊಂದು ಹಾಕ್ತಾರೆ, ಯೇಸುವನ್ನ ನಾವು ಕಳ್ಕೊಳ್ತೇವೆ ಎಂಬ ಭಯ ಆ ಶಿಷ್ಯರಲ್ಲಿ. ಎಲ್ಲವನ್ನ ನೋಡಿದ ಯೇಸು ಆ ಲಾಜರನನ್ನು ಸಾಯುವ ತನಕ ಅವರು ಕಡೆ ಹೋಗಿಲ್ಲ. ಕಾರಣ ಅದರ ಸಾವಿನ ಮೂಲಕ ಯೇಸು ಅಲ್ಲಿದ್ದ ಜನರಿಗೆ ತಾನು ಯಾರು ಎಂಬುದನ್ನು ತೋರಿಸಬೇಕಾಗಿ. ಆದ್ರಿಂದಲೇ ನಾವು ನೋಡ್ತೇವೆ 2 ದಿನ ಲೇಟ್ ಆಗಿ ಹೋಗ್ತಾರೆ. ಅವನಿನ್ನು ಆ ಯೇಸುವಿಗೆ ಹೋಗಿ ತಲುಪಿದಾಗ ಎಷ್ಟು ದಿನ ಆಗಿತ್ತು? 4 ದಿನ ಆಗ್ಲೇ ಸಮಾಧಿ ಮಾಡಿ ಆಗಿ ಹೋಗಿತ್ತು. ಅಂದ್ರೆ ಪ್ರಿಯರೇ, ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸಾರಿ ಏನೇ ಒಂದು ಘಟನೆ ನಡೆಯಲಿ, ಏನೇ ಒಂದು ಸಮಸ್ಯೆಗಳು ಬರಲಿ, ಕಷ್ಟಗಳು ಬರಲಿ, ಸಮಸ್ಯೆಗಳು ಬರಲಿ, ಆ ಸಮಯದಲ್ಲಿ ನಿಮಗೆ ನೆನಪಾಗಬೇಕು, ಈ ಕಷ್ಟದ ಹಿಂದೆ ಏನೋ ಒಂದು ದೇವರು ಸಂದೇಶವನ್ನು ಕೊಡಲು ಬಯಸುತ್ತಾ ಇದ್ದಾರೆ. ಮೊದಲನೇದಾಗಿ ಈ ಸಾವಿನ ಹಿಂದೆ ಯೇಸು ಆ ಸತ್ತವನನ್ನ ಜೀವಕ್ಕೆ ಎಬ್ಬಿಸುವುದರ ಮೂಲಕ ಯೇಸು ತಾನು ನಿಜವಾಗಿಯೂ ದೇವರ ಪುತ್ರ ಎಂಬುದನ್ನು ಅಲ್ಲಿದ್ದ ಜನರಿಗೆ ಸಾರಿದರು. ಯಾಕೆ ಹೇಳಿದ್ರೆ, ಮನುಷ್ಯರಾದ ಯಾರಾದ್ರೂ ಸತ್ತಿರುವ ವ್ಯಕ್ತಿಯನ್ನು ಜೀವಕ್ಕೆ ಎಬ್ಬಿಸೋದನ್ನು ನೀವು ನೋಡಿದ್ದೀರಾ ಅಥವಾ ಕೇಳಿದ್ದೀರಾ? ಎಲ್ಲಾದ್ರೂ ಯಾವತ್ತೂ ಸಹ ಸತ್ಯವನ್ನು ಮತ್ತೆ ಜೀವಕ್ಕೆ ಎಬ್ಬಿಸಕ್ಕಾಗುತ್ತಾ? ಆಗೋದಿಲ್ಲ. ಒಂದು ವೇಳೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಅವರನ್ನ ಸಾವಿನಿಂದ ಮತ್ತೆ ಜೀವಕ್ಕೆ ಎಬ್ಬಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಏನಾಗಿರ್ಬೇಕು? ದೇವರಾಗಿರ್ಬೇಕು, ಅಥವಾ ದೇವರಿಂದ ವಿಶೇಷ ಅನುಗ್ರಹವನ್ನು ಪಡೆದಿರಲಾಗಿರ್ಬೇಕು. ಅಂದ್ರೆ ಆ ಒಂದು ಲಾಜರನ ಸಾವಿನ ಮೂಲಕ ಅಲ್ಲಿದ್ದ ಜನರಿಗೆ ದೇವರ ಮಹಿಮೆಯನ್ನ ಆ ಸಾವು ಸಾಗಿ. ಆ ಲಾಜರನ ಹೊರಗೆ ಬಂದಾಗ ಅಲ್ಲಿಂದ ಎಷ್ಟೋ ಜನ, ದೇವರ ವಾಕ್ಯ ಹೇಳ್ತದೆ, ಅಲ್ಲಿ ಬಂದಂತ ಯಹೂದ್ಯರು ಅನೇಕ ಜನ ಯೇಸುವಿನ ಮೇಲೆ ವಿಶ್ವಾಸವನ್ನು ಹೊಂದಿದರು. ಅಂದ್ರೆ ಆ ಯಹೂದ್ಯರು ಎಷ್ಟೋ ಜನ ಅವರನ್ನ ಹಿಡಿದು ಕೊಲ್ಲಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಆದ್ರೆ ಅವರಲ್ಲೇ ಒಂದು ಗುಂಪಲ್ಲಿ ಯಾರ್ಯಾರು ಈ ಕಾರ್ಯವನ್ನು ನೋಡಿದ್ರೋ ತಕ್ಷಣ ಅವರಲ್ಲಿ ಯೇಸುವಿನಲ್ಲಿ ದೈವತ್ವವನ್ನು ಕಂಡುಕೊಂಡು ದೇವರ ಮಹಿಮೆಯನ್ನ ಅವರು ಹೊಗಳಿ ಸಾರಿದರು. ಅಂದ್ರೆ ಪ್ರಿಯ ಸಹೋದರ ಸಹೋದರರೇ, ಮೊದಲ ಸಂದೇಶ ನಮ್ಮ ಬದುಕಿಗೆ, ನಮ್ಮ ಜೀವನದಲ್ಲಿ ಕಷ್ಟಗಳ ಬರಲಿ, ಏನೇ ಬರಲಿ, ಅದು ಒಂದು ಪರ್ಪಸ್ ಇದೆ. ನಾನು ಉದಾಹರಣೆಗಳನ್ನು ಕೊಡೋದಾದ್ರೆ, ಏನೋ ಒಂದು ಕಾಯಿಲೆ ಬಂತು, ಆ ಸಮಯದಲ್ಲಿ ನಮಗೆ ಏನಕ್ಕೆ ಕಾಯಿಲೆ ಬಂತು ಅಂತ ನಾವು ಪ್ರಶ್ನಿಸಿಕೊಂಡು ನಾವು ಅವಲೋಕಿಸಿ ನೋಡಿದಾಗ ಎಲ್ಲೋ ಒಂದು ರೀತಿ ನಾವು ದೇವರ ಮೇಲೆ ಹೆಚ್ಚು ವಿಶ್ವಾಸವನ್ನ ತಾಳಬೇಕು ಎಂಬ ಕಾರಣದಿಂದ ಆ ಕಾಯಿಲೆ ಬಂದಿರಬಹುದು. ದೇವರನ್ನು ನಾವು ಮರೆತಿರ್ಬೋದು, ಕುಟುಂಬದಲ್ಲಿ ಪ್ರಾರ್ಥನೆಗಳಿಲ್ಲದೆ ಇರ್ಬೋದು. ಆಗ ನೋಡಿಬೇಕಾದ್ರೆ ನಮ್ಮ ಕುಟುಂಬದಲ್ಲಿ ನಮ್ಮ ಆಪ್ತರೇ ಯಾರಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ನಾವು ಪ್ರಾರ್ಥನೆ ಮಾಡಬೇಕು ಹೋಗ್ತೇವೆ, ದೇವರ ಕಡೆ ಎದುರಿಕೊಳ್ತೇವೆ. ಸೊ ಅದೇ ರೀತಿ ನಾನೇನೋ ಒಂದು ಡಿಸಿಷನ್ ತಗೊಂಡೆ, ಆ ಡಿಸಿಷನ್ ಇಂದಾಗಿ ನಾನು ಏನೋ ಒಂದು ಲಾಸ್ ತಗೊಂಡೆ, ಏನೋ ಲಾಸ್ ಆಗಿದೆ, ನನಗೆ ನಷ್ಟ ಆಗಿದೆ. ಅಲ್ಲೂ ಸಹ ಒಂದು ಪಾಠವನ್ನ ದೇವರು ಕಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು. ಹೇಳಕ್ಕಾಗೋದಿಲ್ಲ. ಏನು ಯಾವಾಗಲೂ ನನ್ನ ಅಹಂಕಾರದಿಂದ ನಾನೇ ನಮ್ಮ ಡಿಸಿಷನ್ಗಳನ್ನ ತಗೊಳ್ತಾ ಇದ್ದೆ. ಆ ಡಿಸಿಷನ್ ತಗೋಬೇಕಾದ್ರೆ ಬೇರೆಯವರ ಸಲಹೆಯನ್ನು ತಗೊಳ್ತಾ ಇದ್ದೇವೆ, ಅಥವಾ ದೇವರ ಒಂದು ಪ್ರಾರ್ಥನೆಯ ಮೂಲಕ ನಾನು ಆ ಒಂದು ನಿರ್ಧಾರವನ್ನು ಮಾಡ್ತಾನೆ ಇಲ್ಲದೇ ಇರಬಹುದು. ಆ ಎಲ್ಲ ಕಾರಣಗಳಿಂದಾಗಿ ನಾನು ಅವತ್ತು ಸೋಲನ್ನಾಗಿ ಪಡೆದಿರಬಹುದು. ಅದು ಒಂದು ಸಂದೇಶ. ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೆ ಅದಕ್ಕಾದ ಒಂದು ಕಾರಣ ಇರ್ತದೆ. ಆ ಕಾರಣ ಅಂದ್ರೆ ಅದು ದೇವರ ಚಿತ್ತ. ಆ ದೇವರ ಚಿತ್ತಕ್ಕೆ ತಲೆಬಾಗುವ ಒಂದು ಬದುಕು
ಇದು ಲಾಜರನ ಜೀವನವೂ ಸಹ. ಯೇಸು ಒಂದು ವೇಳೆ ಅವನು ಯಾವಾಗ ಅಸ್ವಸ್ಥನಾಗಿದ್ದಾನೆ ಎಂಬ ಸಂದೇಶ ಬಂದ ತಕ್ಷಣ ಹೋಗಿದ್ರೆ ಯೇಸು ನಿಜವಾಗಿ ಅವನ ಸಾಯೋಕೆ ಬಿಡ್ತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಆಪ್ತವಿದ್ದ, ಅವನ ಕಷ್ಟಪಡ್ತಾ ಇದ್ದಾನೆ ಅಂತ ಹೇಳಿ ಯಾರ್ಯಾರಿಗೋ ಯೇಸು ರೋಗ ಸೌಖ್ಯವನ್ನ ಕೊಡ್ತಾ ಇದ್ರು, ಇನ್ನು ಲಾಜರನಿಗೆ ಕೊಡ್ತಾ ಇರಲಿಲ್ಲ, ನಿಜವಾಗ್ಲೂ ಕೊಡ್ತಾ ಇದ್ರು. ಆದ್ರಿಂದಲೇ ಮಾರ್ತ ಯೇಸು ಬಂದಾಗ ಹೇಳ್ತಾ ಇದ್ದಾನೆ, ಪ್ರಭು ನೀವು ಇಲ್ಲಿ ಇದ್ದಿದ್ದರೆ ನನ್ನ ಸಹೋದರ ಸಾಯುವಲ್ಲಿ ಸಾಯುತ್ತಾ ಇರಲಿಲ್ಲ, ಕಾರಣ ನೀವು ಬದುಕಿಸ್ತಾ ಇದ್ದೀರಿ. ಆದ್ರೆ ಯೇಸು ಪರ್ಪಸ್ಫುಲಿ 2 ದಿನ ಲೇಟ್ ಮಾಡ್ತಾರೆ ಅಲ್ಲಿಗೆ ಹೋಗೋದಕ್ಕೆ. ಕಾರಣ ಏನು? ಅವರ ಮಹಿಮೆಯನ್ನ ಅಲ್ಲಿದ್ದ ಜನರಿಗೆ ತೋರಿಸುವುದಕ್ಕೆ. ಆದ್ರಿಂದ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಾಗ, ನೋವುಗಳು ಬಂದಾಗ, ಏನೇ ಸಮಸ್ಯೆಗಳು ಬಂದಾಗ ಎದೆಗುತ್ತಬೇಡಿ. ಕಾರಣ ಅದು ದೇವರ ಒಂದು ಏನೋ ಒಂದು ಸಂದೇಶವನ್ನ ಅಥವಾ ಏನೋ ಒಂದು ಪರ್ಪಸ್ ಇಟ್ಕೊಂಡೇ ಆ ಕಷ್ಟಗಳು ನಮ್ಮ ಬದುಕಿಗೆ ಬರ್ತಾ ಇದೆ. ಇನ್ನು ಎರಡನೇದಾಗಿ ಪ್ರಿಯರೇ, ದೇವರ ಸಮಯಕ್ಕಾಗಿ ನಾವು ಕಾಯಬೇಕು. ದೇವರ ವಾಕ್ಯದಲ್ಲಿ ಇದು ನಾವು ನೋಡ್ತಾ ಇದ್ದೇವೆ. ಆ ಲಾಜರ ಅಸ್ವಸ್ಥನಾಗಿದ್ದಾನೆ ಎಂದು ಯೇಸುವಿಗೆ ಮುಂಚೆನೆ ತಿಳಿಯಿತು, ಅವನು ಸಾಯೋದಕ್ಕೆ ಮುಂಚೆನೆ ಗೊತ್ತಿತ್ತು. ಹಾಗಾಗಿ ಆದ್ರೂ ಸಹ ಯೇಸು 2 ದಿನ ತಡ ಮಾಡ್ತಾರೆ. ಇದು ಬೈಬಲ್ ಶ್ರೀಗಂಧದ ಒಂದು ಪುಟಗಳನ್ನು ತೆಗೆದು ನೋಡೋಣ ಪ್ರಿಯರೇ. ಅಬ್ರಹಾಂ ಮತ್ತೆ ಸಾರ ಇವರಿಗೆ ಮಕ್ಕಳಾಗಿದ್ದು ಯಾವಾಗ? ಒಂದು 100 ವರ್ಷ ಆಗಿರ್ಬೇಕು ಅಲ್ವಾ? ಅಷ್ಟು ತಡವಾಗಿ ಏನಕ್ಕೆ ಮಕ್ಕಳಾಗಬೇಕಾಗಿ? ಅದು ದೇವರ ಸಮಯ. ಮುಂಚೆ ಮಕ್ಕಳಾಗಬಹುದಾಗಿತ್ತು, ಆದ್ರೆ ಆ 100 ವರ್ಷವಾದ ಮೇಲೆ ಹುಟ್ಟಿದ ಒಬ್ಬ ಇಸಾಕನ ಮೂಲಕ ಒಂದು ದೊಡ್ಡ ಜನಾಂಗವೇ ಸೃಷ್ಟಿ ಮಾಡಬೇಕೆಂಬುದು ದೇವರ ಒಂದು ಪ್ಲಾನ್ ಆಗಿತ್ತು. ಅದೇ ರೀತಿ ನಾವು ಜಕರಿ ಮತ್ತು ಎಲಿಸಬೆತರ ಜೀವನವನ್ನು ನೋಡೋಣ. ಸ್ನಾನಿಕ ಯುವಾನರ ತಂದೆ ತಾಯಿ ಏನಕ್ಕೆ ಮುಪ್ಪಿನವರೆಗೆ ದೇವರು ಅವರನ್ನ ಕಾಯಿಸಬೇಕಾಗಿತ್ತು. ಅವರು ಪ್ರಾರ್ಥನೆ ಮಾಡ್ತಾ ಇದ್ರು, ಉಪವಾಸ ಮಾಡ್ತಾ ಇದ್ರು, ದೇವರ ಸೇವೆ ಮಾಡ್ತಾ ಇದ್ರು. ಆದ್ರೂ ಸಹ ಅವರಿಗೆ ಮಕ್ಕಳ ಕೊರತೆ ಇತ್ತು. ಬಂಜೆಯಾಗಿದ್ದರು ಎಲಿಸಬೆತ್. ಅವಳಿಗೆ ಕೊನೆಯ ತನಕ ಕಾಯಿಸಿ ದೇವರು ತಮ್ಮ ಪರಿಪಕ್ವವಾದ, ನಾವು ದೇವರ ವಾಕ್ಯ ಹೇಳ್ತೇವೆ, ಸಮಯ ಪರಿಪಕ್ವವಾದಾಗ ದೇವರು ತಮ್ಮ ಪುತ್ರರನ್ನ ತಮ್ಮ ಕನ್ಯೆಯಾದ ಮರಿಯ ಮೂಲಕ ಈ ಭೂಲೋಕದಲ್ಲಿ ಚಲಿಸಿಕೊಳ್ಳುವಂತೆ ಸರಿಯಾದ ಸಮಯಕ್ಕಾಗಿ ನಾವು ಕಾಯಬೇಕು. ಇಲ್ಲಿ ಪ್ರಿಯರೇ, ನಮ್ಮ ಸಮಯ ದೇವರ ಸಮಯದಂತೆ ಇರೋದಿಲ್ಲ. ನಾವು ಏನ್ ಮಾಡ್ತೀವಿ, ಅನೇಕ ಬಾರಿ ನಾನೀಗ ಪ್ರಾರ್ಥನೆ ಮಾಡಿದ್ರೆ ನಾಳೆ ನನಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು, ನಾನು ಇವತ್ತು ಪ್ರಾರ್ಥನೆ ಮಾಡಿದ್ರೆ ನನಗೆ ಇವತ್ತೇ ದೇವರನ್ನ ಕೊಡ್ಬೇಕು, ಇದು ನಮ್ಮ ಸಮಯ, ನಾವು ಯೋಚಿಸುವಂತ ಸಮಯ. ಆದ್ರೆ ದೇವರ ಯೋಜನೆಯೇ ಬೇರೆ ಇರ್ತದೆ. ಆ ದೇವರ ಯೋಜನೆಯೇ ಬೇರೆ ಇರಬೇಕಾದ್ರೆ ದೇವರ ಸಮಯಕ್ಕಾಗಿ ನಾವು ಕಾಯಬೇಕು. We have to wait for the God's time. ದೇವರು ಯಾವಾಗ ಕೊಡ್ಬೇಕು ಅಂತ ಇದ್ದಾರೆ ಅವಾಗ ಕೊಟ್ಟೇ ಕೊಡ್ತಾರೆ. ಆದ್ರೆ ನಮ್ಮಲ್ಲಿ ತಾಳ್ಮೆಯಿಂದ ಕಾಯುವ ಗುಣ ಇದೆ. ಆ ಒಂದು ಲಾಜರನ ಜೀವನದಲ್ಲೂ ಸಹ ಆ ಮಾರ್ತ ಮತ್ತೆ ಮರಿಯ ತಾಳ್ಮೆಯಿಂದ ಕಾದು ಯೇಸು ಬರುತ್ತಾರೆ. ಏನ್ ದೇವರ ವಾಕ್ಯ ಹೇಳ್ತದೆ, ಈಗಲೂ ಸಹ ನೀವು ಪ್ರಾರ್ಥಿಸಿದರೆ ದೇವರು ನನಗೆ ಕೊಟ್ಟೆ ಕೊಡ್ತಾರೆ ಅಂತ ಮಾರ್ತ ಹೇಳ್ತಾರೆ. ಅಂದ್ರೆ ದೇವರ ಸಮಯಕ್ಕಾಗಿ ನಾವು ನಮ್ಮ ಜೀವನದಲ್ಲಿ ಕಾಯಬೇಕು ತಾಳ್ಮೆಯಿಂದ. ನಿಮಗಿನ್ನೂ ಇವರ ನಿಮ್ಮ ಬದುಕಿನಲ್ಲಿ ನಿಮ್ಮ ಕುಟುಂಬಕ್ಕೆ ಏನೋ ವರದಾನಗಳು ಬೇಕಾಗಿದೆ, ಅದು ಎಷ್ಟು ಪ್ರಾರ್ಥನೆ ಮಾಡ್ತಾ ಇದ್ರು ಅದು ಸಿಗ್ತಾ ಇಲ್ಲ. ವೇಟ್ ಫಾರ್ ದ ಟೈಮ್ ಗಾಡ್ಸ್ ಟೈಮ್. ದೇವರು ಕೊಟ್ಟೆ ಕೊಡ್ತಾರೆ. ಆ ಭರವಸೆಯಲ್ಲಿ ಜೀವಿಸಲು ಈ ಒಂದು ಸಾವು ನಮಗೆ ಕರೆ ಕೊಡ್ತದೆ. ಯಾವಾಗ ಆ ಮಾರ್ತ ಮರಿಯ ಯೇಸುವಿಗಾಗಿ ಕಾದು ಕುಳಿತರೋ, ಅವ್ರು ಯೇಸು ಬಂದು ಸತ್ತವರಿಗೆ ಜೀವವನ್ನು ಕೊಟ್ಟರು. ನಮ್ಮ ಜೀವನದಲ್ಲೂ ನಾವು ತಾಳ್ಮೆಯಿಂದ ವಿಶ್ವಾಸದಿಂದ ಕಾದು ಕುಳಿದಾಗ ದೇವರು ಕೊಟ್ಟೆ ಕೊಡುತ್ತಾರೆ. ಇನ್ನು ಮೂರನೇದಾಗಿ ಪ್ರಿಯರೇ, ಓನ್ಲಿ ಜೀಸಸ್ ಹ್ಯಾಸ್ ದ ಪವರ್ ಓವರ್ ಡೆತ್. ಮರಣದ ಮೇಲೆ ಯೇಸುವಿಗೆ ಮಾತ್ರ ಶಕ್ತಿ ಇದೆ, ಅಧಿಕಾರ ಇದೆ ಜೀವವನ್ನು ಉತ್ಪತ್ತಿ ಮಾಡೋದಕ್ಕೆ. ಆದ್ರಿಂದಲೇ ನಾವು ನೋಡ್ತೇವೆ, ಯಾಯರನ ಮಗಳನ್ನ ಸತ್ತು ಹೋದಾಗ ಯೇಸು ಸ್ವತಃ ಅವರೇ ಮನೆಗೆ ಹೋಗಿ ಆ ಬಾಲಕಿಗೆ ಜೀವವನ್ನು ಕೊಡ್ತಾರೆ. ಅದೇ ರೀತಿ ನಾಯಿನ್ ನಗರದಲ್ಲಿ ಯೇಸು ದಾರಿಯಲ್ಲಿ ಹೋಗ್ಬೇಕಾದ್ರೆ ಅವರ ಎದುರಿಗೆ ಆ ಊರಿನಲ್ಲಿ ದಾರಿಯಲ್ಲಿ ಬೀದಿಯಲ್ಲಿ ಒಬ್ಬ ಬಾಲಕನ ಸಾವು, ಮರಣದ ಸಾವು ಹೋಗ್ತಾ ಇರ್ತದೆ. ಅದನ್ನು ನೋಡಿದ ಯೇಸು ಆ ಬಾಲಕನಿಗೆ ದಾರಿಯಲ್ಲಿ ಜೀವವನ್ನು ಕೊಡ್ತಾರೆ. ಅದೇ ರೀತಿ ಲಾಜರ ಸತ್ತು 4 ದಿನವಾಗಿ 4 ದಿನವಾದರೂ ಸಹ ಅವನ ದೇಹ ಕೊಳೆತು ಹೋಗಿದೆ. ಅಂತ ಸ್ಥಿತಿಯಲ್ಲಿದ್ದಂತಹ ಲಾಜರನ ದೇಹಕ್ಕೆ ಪುನಃ ಯೇಸು ಜೀವನ ಸಮಾಧಿಯಲ್ಲಿ ಕೊಡುತ್ತಾರೆ. ಇಲ್ಲಿ 3 ಸನ್ನಿವೇಶಗಳು. ಮೊದಲನೇದು ಮನೆಯೊಳಗೆ ಹೋಗಿ ಯೇಸು ಜೀವವನ್ನು ಕೊಡ್ತಾರೆ. ಎರಡನೇದು ಬೀದಿಯಲ್ಲಿ ಯೇಸು ಜೀವವನ್ನು ಕೊಡ್ತಾರೆ. ಮೂರನೇದು ಸಮಾಧಿಯಲ್ಲಿ ಯೇಸು ಜೀವವನ್ನು ಕೊಡ್ತಾರೆ. ಮನೆ ನಮ್ಮ ಹೃದಯದ ಸಂಕೇತ. ನಾವು ಅನೇಕ ಬಾರಿ ಪಾಪಗಳನ್ನ ಮಾಡಿರ್ತೇವೆ. ಆ ಪಾಪ ಬೇರೆ ಯಾರಿಗೂ ಗೊತ್ತಿರೋದಿಲ್ಲ, ಕೇವಲ ನನಗೊಬ್ಬಿಗೆ ಗೊತ್ತಿರ್ತದೆ, ನನ್ನ ಹೃದಯಕ್ಕೆ ಮಾತ್ರ ಗೊತ್ತಿರ್ತದೆ.
ಅಂತ ಒಂದು ಸಾಯುವ ಸ್ಥಿತಿಯಲ್ಲಿ, ಅಂತ ಒಂದು ಪಾಪದ ಸ್ಥಿತಿಯಲ್ಲಿ ನೀವಿದ್ರೂ ಸಹ ನಿಮ್ಮನ್ನ ಮೇಲಕ್ಕೆತ್ತಿ ಹೊಸ ಜೀವನ ಕೊಡುವ ಶಕ್ತಿ ಯೇಸುವಿಗೆ. ಅದೇ ರೀತಿ ನೀವು ಮಾಡಿದ ಪಾಪ ಇಡೀ ಊರಿಗೆ ಗೊತ್ತಿರ್ತದೆ, ಎಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿರ್ತದೆ. ಎಲ್ಲರೂ ನಿಮ್ಮನ್ನ ತಿರಸ್ಕರಿಸ್ತಾ ಇರ್ತಾರೆ ಅಥವಾ ನಿಮಗೆ ಗೌರವವನ್ನು ಕೊಡ್ತಾ ಇರಲಿಲ್ಲ. ಅಂತ ಸ್ಥಿತಿಯಲ್ಲೂ ಆ ಬೀದಿಯಲ್ಲಿದ್ದಂತಹ ಆ ನಾಡಿನ ನಗರದಲ್ಲಿ ಆ ವಿಧವೆಯ ಮಗನಿಗೆ ಜೀವ ಕೊಟ್ಟಂತೆ ನಿಮಗೂ ಸಹ ಹೊಸ ಜೀವನ ಯೇಸು ಕೊಡಲು ಕಾಯುತ್ತಾರೆ. ಅದೇ ರೀತಿ ಲಾಜರನು ಸತ್ತು ಸಮಾಧಿಯಲ್ಲಿದ್ದಾನೆ. ನನ್ನ ಜೀವನದಲ್ಲೂ ಸಹ ಅನೇಕ ಬಾರಿ ದುಷ್ಟಗಳ ಒಂದು ಸಮಾಧಿಯಲ್ಲಿರ್ತಾನೆ. ಆ ಸಮಾಧಿಯಿಂದ ಹೋದವನು ಸಮಾಧಿಯ ಹೊರಗೆ ಬರೋಕ್ಕೆ ಸಾಧ್ಯವಿಲ್ಲ, ಕಾರಣ ಅವನ ಜೀವ ಇಲ್ಲ. ನಮ್ಮ ಜೀವನದಲ್ಲೂ ಆ ದುಷ್ಟಗಳಿಗೆ ನಾವು ಬಿದ್ದು ಅದರಿಂದ ಆಚೆಗೆ ಬರಕ್ಕಾಗ್ತಾ ಇರಲ್ಲ. ಅಂತ ಒಂದು ಸನ್ನಿವೇಶದಲ್ಲೂ ಯೇಸು ನಮಗೆ ಶಕ್ತಿ ಜೀವವನ್ನು ಕೊಡಲು ಶಕ್ತನಾಗಿದ್ದಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ನಮ್ಮ ಪಾಪದ ಫಲ ಮರಣವಾಗಿದೆ. ಅದರಿಂದ ನಾವು ಪಾಪದಿಂದ ಎಚ್ಚೆತ್ತುಕೊಳ್ಳಲು ಮಾಡ್ತಾ ಇದ್ರು, ಅದರಿಂದ ಮೇಲಕ್ಕೆತ್ತಿ ಹೊಸ ಜೀವನ ಕೊಡಲು ಯೇಸು ಮಾತ್ರ ಸಾಧ್ಯ. ಅದರಿಂದ ಇದು ಪೂರ್ಣೆಯ ಸಂದೇಶ. ಯೇಸುವಿನಲ್ಲಿ ವಿಶ್ವಾಸವಿಲ್ಲ. ಯೇಸು ನಮ್ಮನ್ನ ಪುನಃ ಒಂದು ಹೊಸ ಬದುಕಿನಡೆಗೆ ಕರೆದುಕೊಂಡು ಹೋಗುವ ಏಕೈಕ ವ್ಯಕ್ತಿಯಾಗಿದ್ದಾನೆ. ಅವರಲ್ಲಿ ನಂಬಿಕೆ ಇಡೋಣ. ಇನ್ನು ನಾಲ್ಕನೆಯದಾಗಿ ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಅಲ್ಲಿದ್ದ ಜನರಿಗೆ ಹೇಳುತ್ತಾ ಇದ್ದಾರೆ, ಆ ಕಲ್ಲನ್ನ ತೆಗೆಯಿರಿ. ಯೇಸು ಹೋದಾಗ ಆ ಸಮಾಧಿ ಒಂದು ಗುಹೆ ಆಗಿರ್ತದೆ, ಗವಿ ಆಗಿರ್ತದೆ. ಅದಕ್ಕೆ ದೊಡ್ಡ ಕಲ್ಲನ್ನ ಮುಚ್ಚಿರ್ತಾರೆ. ನಾವು ಯೇಸು ಪುನರುತ್ಥಾನ ಹೊಂದಿದಾಗ ನೋಡ್ತೇವೆ, ಯೇಸುವಿನ ಸಮಾಧಿಗೆ ದೊಡ್ಡ ಕಲ್ಲನ್ನ ಹಾಕಿ ಇಬ್ಬರು ಮಹಿಳೆಯರು ಯೇಸುವಿನ ನೋಡೋದಕ್ಕೆ ಹೋಗ್ತಾರೆ. ಆ ಗವಿಯಲ್ಲಿ ತಂದಿದ್ದ ಕಲ್ಲು ಪಕ್ಕಕ್ಕೆ ಸರಿಸಲಾಗಿದೆ. ಅಂದ್ರೆ ಯಾರು ಸರಿಸಿದ್ದು? ಪ್ರಭು ಯೇಸು ಅವರ ದೈವ ಶಕ್ತಿಯಿಂದ ಅದನ್ನ ಸರಿಸಿದ್ರು. ಹೀಗಿರ್ಬೇಕಾದ್ರೆ ಹುಟ್ಟುಕೂಡನಿಗೆ ಕಣ್ಣನ್ನ ಕೊಟ್ಟವರಿಗೆ ಆ ಗವಿಗೆ ಮುಚ್ಚಿದ ಕಲ್ಲನ್ನ ತೆಗೆಯುವುದು ಕಷ್ಟ ಆಗಿಲ್ಲ. ಒಂದು ಮಾತು ಯೇಸು ಹೇಳಿದ್ರೆ ಆ ಕಲ್ಲು ಸರಿದು ಆಚೆಗೆ ನಿಲ್ತಾರೆ. ಆದ್ರೆ ಯೇಸು ಅಲ್ಲಿದ್ದ ಜನರಿಗೆ ಹೇಳ್ತಾ ಇದ್ದಾರೆ, ಆ ಕಲ್ಲನ್ನ ತೆಗೆಯಿರಿ. ಇಲ್ಲಿ ನಾಲ್ಕನೆಯ ಸಂದೇಶ ಆಗಿದೆ ಪ್ರಿಯರೇ, God wants human cooperation. ನಮ್ಮ ಬದುಕಿನಲ್ಲಿ ಒಂದು ಹೊಸತನ ಪ್ರಾರಂಭವಾಗಬೇಕು ಅಂದ್ರೆ, ನಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ಪ್ರಾರಂಭವಾಗಬೇಕು ಅಂತ ಹೇಳಿದ್ರೆ ನಮ್ಮ ಸಹಕಾರ ದೇವರಿಗೆ ಅವಶ್ಯಕ. ನಾವು ದೇವರೊಂದಿಗೆ ಸಹಕರಿಸದೆ ಹೋದ್ರೆ ಅಲ್ಲಿ ಮಹತ್ ಕಾರ್ಯಗಳನ್ನ ನಾವು ನೋಡಲು ಸಾಧ್ಯವಿಲ್ಲ. ನಮ್ಮ ಕುಟುಂಬದಲ್ಲಿ ನಿಜವಾಗಿಯೂ ಒಂದು ಅದ್ಭುತಗಳು ನಡೀಬೇಕು ಅಂತ ಹೇಳಿದ್ರೆ ನಮ್ಮ ಸಹಕಾರ ದೇವರೊಂದಿಗೆ ಇರಬೇಕು. ಯಾವ ರೀತಿ? ಕುಟುಂಬ ಪ್ರಾರ್ಥನೆಯ ಮೂಲಕ ನಮ್ಮಲ್ಲಿರುವಂತಹ ಎಲ್ಲಾ ರೀತಿಯ ದುಷ್ಟತನಗಳನ್ನ ನಮ್ಮಿಂದ ನಾವು ಹೊರಹಾಕಿದಾಗ ನಾವು ದೇವರೊಂದಿಗೆ ಕೋಪರೇಟ್ ಮಾಡ್ತಾ ಇದ್ದೇವೆ, ಸಹಕಾರ ಮಾಡ್ತಾ ಇದ್ದೇವೆ. ದೇವರು ನನ್ನ ಜೊತೆ ಏನೋ ಒಂದು ಅದ್ಭುತವನ್ನ ಮಾಡೋದಕ್ಕೆ ನಾವು ಈ ದೇವರೊಂದಿಗೆ ಸಹಕರಿಸ್ತಾ ಇದ್ದೇವೆ. ಸೊ ಅದೇ ತರ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಆ ಕಲ್ಲನ್ನ ತೆಗೆದು ಇಂದು ನಿಮ್ಮ ಬದುಕಿನಲ್ಲಿ ಯಾವ ಯಾವ ರೀತಿಯ ಕಲ್ಲುಗಳಿದೆ? ನನ್ನನ್ನ ದೇವರೊಂದಿಗೆ ಸಹಕರಿಸಲು ಬಿಡದೇ ಇರುವಂತಹ ಕಲ್ಲುಗಳು ಯಾವುವು? ದ್ವೇಷವಾಗಿರ್ಬೋದು, ಹೃದಯದಲ್ಲಿರುವಂತಹ ಸ್ವಾರ್ಥವಾಗಿರ್ಬೋದು, ಹೃದಯದಲ್ಲಿರುವಂತಹ ದುಷ್ಟಗಳು ದುರ್ಗುಣಗಳಾಗಿರ್ಬೋದು. ಇವುಗಳು ಇಂದು ನಮ್ಮಲ್ಲಿರುವಂತಹ ಕಲ್ಲುಗಳು. ನಮ್ಮ ಹೃದಯವೆಂಬ ಗವಿಯನ್ನ ಮುಚ್ಚಿರುವ ಕಲ್ಲುಗಳು. ಅದನ್ನ ನಾವು ಹೊರಕ್ಕೆ ಸರಿದಾಗ ಮಾತ್ರ ದೇವರೊಂದಿಗೆ ನಾನು ಕೋಪರೇಟ್ ಮಾಡ್ತೇನೆ, ಅವರ ಜೊತೆ ನಾನು ಸಹಕರಿಸಿದಾಗ ದೇವರು ಅದ್ಭುತಗಳನ್ನ ನನ್ನ ಬದುಕಿನಲ್ಲಿ, ನನ್ನ ಕುಟುಂಬದಲ್ಲಿ ಮಾಡಲು ಸಾಧ್ಯ. ಆದ್ದರಿಂದ ಪ್ರಿಯರೇ, ಇಂದು ನಾವು ದೇವರೊಂದಿಗೆ ಸಹಕರಿಸಬೇಕು. ಅದೇ ರೀತಿ ಮುಂದುವರೆದು ನಾವು ನೋಡ್ತೇವೆ, ಲಾಜರನ ಹೊರಗೆ ಬಂದಾಗ ಅವರ ಮುಖಕ್ಕೆ ಶವವಸ್ತ್ರದಿಂದ ತುಂಬಿಲಾಗಿತ್ತು. ಯೇಸು ಹೇಳ್ತಾ ಇದ್ದಾರೆ, ಯೇಸು ಹೇಳುವುದಾಗಿದ್ದು ಆ ಶವವಸ್ತ್ರಗಳೆಲ್ಲ ಹೊರಗೋಗ್ಲಿ ಅಂತ, ಅದು ಹೊರಗೋಗ್ತಾ ಇತ್ತು. ಆದ್ರೆ ಯೇಸು ಹೇಳ್ತಾರೆ, ಅವನ ಶವವಸ್ತ್ರಗಳನ್ನು ಬಿಚ್ಚಿರಿ. ನೀವು ಬಿಚ್ಚಬೇಕು. ನೀವು ಬಿಚ್ಚಿದಾಗ ಮಾತ್ರ ದೇವರು ಅದರಲ್ಲಿ ಜೀವನ ತುಂಬೋದಕ್ಕೆ ಸಾಧ್ಯ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಇಂದು ನಮ್ಮನ್ನೇ ನಾವು ಕೇಳ್ಕೊಳ್ಳೋಣ, ನನ್ನ ಹೃದಯಕ್ಕೆ ಮುಚ್ಚಿರುವ ಬಟ್ಟೆಗಳು ಯಾವುದು? ನನ್ನ ಹೃದಯದ ಗವಿಗೆ ಬಾಗಿಲಿಗೆ ಮುಚ್ಚಿರುವ ಕಲ್ಲುಗಳು ಯಾವುದು? ದೇವರು ನನ್ನೊಳಗೆ ಬರೋದಕ್ಕೆ ನಾನು ಯಾವುದು ನನ್ನನ್ನು ಅಡಕೆ ಮಾಡ್ತಾ ಇದೆ, ಅವನ್ನ ನಮ್ಮಿಂದ ದೂರ ಮಾಡಲು ಪ್ರಯತ್ನಿಸೋಣ. ಇನ್ನು ಕೊನೆಯದಾಗಿ ಪ್ರಭು ಯೇಸು ಆ ಲಾಜರನಿಗೆ ಜೀವ ಕೊಟ್ಟಿದ್ದು ಯಾವ ರೀತಿ? ಯೇಸು ಜೋರಾಗಿ ಕೂಗಿ ಹೇಳ್ತಾರೆ, ಲಾಜರನೇ ಹೊರಗೆ ಬಾ. ಯೇಸುವಿನ ವಾಕ್ಯ. ಆ 4 ದಿನ ಆಗಿತ್ತು ಅವನ ಸಮಾಧಿಯಲ್ಲಿ. ಅದೇ ನಮ್ಮ ದೇಹ ಸಮಾಧಿಯಲ್ಲಿ 4 ದಿನ ಇಟ್ಟು ಏನಾಗುತ್ತೆ? ಕೊಳೆತು ನಾಡ್ತಾ ಇರುತ್ತೆ ಅಲ್ವಾ? ಅಂತ ಒಂದು ಕೊಳೆತು ನಾಡ್ತಾ ಇದ್ದಂತ ಲಾಜರನ ಜೀವಕ್ಕೆ ಜೀವ ಬಂದಿದ್ದು ಯಾವಾಗ? ಯೇಸು ಯಾವಾಗ ತನ್ನ ಬಾಯಿಂದ ಲಾಜರನೇ ಹೊರಗೆ ಬಾ ಅಂತ ಕರೆದ್ರು, ಆ ತಕ್ಷಣ ಅವನ ದೇಹ ಕೊಳೆತು ನಾಡ್ತಾ ಇದ್ದು ಜೀವದಿಂದ ದೂರ.
ಆಮೇಲೆ ಅವರು ಹೊರಗೆ ಬರ್ತಾರೆ. ಅಂದ್ರೆ ದೇವರ ವಾಕ್ಯ ಸತ್ತವರಿಗೂ ಜೀವ ಕೊಡುವ ಶಕ್ತಿಯನ್ನು ಹೊಂದಿದೆ. ಇದರ ಮೊದಲನೇ ವಾಚನವನ್ನು ನಾವು ಎಸೆಕಿಯೇಲ ಪ್ರವಾದಿ 37ನೇ ಅಧ್ಯಾಯದಿಂದ ಆಲಿಸ್ತೇವೆ. ಅದರ ಹಿನ್ನೆಲೆ ಇಷ್ಟೇ, ದೇವರು ಎಸೆಕಿಯೇಲ ಪ್ರವಾದಿಗೆ ಒಂದು ದರ್ಶನವನ್ನು ಕೊಡ್ತಾರೆ. ಆ ದರ್ಶನದಲ್ಲಿ ಎಸೆಕಿಯೇಲ ಪ್ರವಾದಿಯನ್ನ ಒಂದು ಕಣಿವೆಗೆ ಕರ್ಕೊಂಡು ಹೋಗ್ತಾರೆ, ಒಂದು ಹಳ್ಳಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬರೀ ಮೂಳೆಗಳು ತುಂಬಿರ್ತದೆ. ಆ ಮೂಳೆಗಳು ತುಂಬಿರಬೇಕಾದ್ರೆ ದೇವರು ಹೇಳ್ತಾರೆ, ನಿನ್ನ ಶ್ವಾಸವನ್ನು ಊದು, ಆ ಮೂಳೆಗಳಲ್ಲಿ ಜೀವ ಉತ್ಪತ್ತಿ ಆಗುತ್ತದೆ. ಆ ಶ್ವಾಸ ಅಂತ ಹೇಳಿದ್ರೆ ದೇವರ ವಾಕ್ಯ. ಆದ್ರಿಂದ ನಾವು ಆದಿಕಾಂಡದಲ್ಲಿ ನೋಡ್ತೀವಿ, ಪ್ರಿಯರೇ, ಮರ ಉಂಟಾಗಲಿ ಅಂತ ಹೇಳಿದ್ರು, ಮರಗಳು ಉಂಟಾಗಲಿ. ಆಕಾಶ ಉಂಟಾಗಲಿ ಅಂತ ಹೇಳಿದ್ರು, ಆಕಾಶ ಉಂಟಾಯಿತು. ಜೀವಜಲಗಳು ನೀರಿನಲ್ಲಿ ಸೃಷ್ಟಿಯಾಗಲಿ ಎಂದು ಜೀವಜಲ ಉಂಟಾಯಿತು, ಪ್ರಾಣಿಗಳು ಉಂಟಾದವು. ಅಂದ್ರೆ ದೇವರ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ. ಪ್ರಭು ಯೇಸು ಸಹ ಹೇಳ್ತಾ ಇದ್ರು, ನಿನಗೆ ಕಾಲು ಬರಲಿ, ಕಾಲು ಬಂತು, ಕೈ ಸರಿಯಾಯಿತು, ಕರುಳುಗಳು ಕಾಣಿಸಿಕೊಂಡು, ಕುಷ್ಠರೋಗಗಳು ಮುಟ್ಟಿದಾಕ್ಷಣ ಮಾಯವಾಯಿತು. ಅಂದ್ರೆ ದೇವರ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ನಾವು ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೇವೆ. ಪ್ರತಿ ಸಾರಿ ಹೇಳ್ತೇವೆ, ಬೈಬಲ್ ಓದಿ. ಎಷ್ಟು ಜನ ಓದಕ್ಕೆ ಸ್ಟಾರ್ಟ್ ಮಾಡಿದ್ರ? ಎಷ್ಟು ಜನ ಕುಟುಂಬಗಳಲ್ಲಿ ತಪ್ಪದೇ ಪ್ರತಿದಿನ ಒಂದು ಅಧ್ಯಾಯವನ್ನು ಓದ್ತಾ ಇದ್ದೀರಾ? ಯಾಕೆಂತ ಹೇಳಿದ್ರೆ ಇಂದು ಆ ಲಾಜರನ ಸಾವಿನ ಹಿಂದೆ ಜೀವಕ್ಕೆ ಬರಲು ಕಾರಣ ದೇವರು ಪ್ರಭು ಯೇಸುವಿನ ವಾಕ್ಯ, ಆ ದೇವರ ವಾಕ್ಯ. ಆದ್ದರಿಂದ ಇದು 5 ಸಂದೇಶಗಳು ನಮ್ಮ ಬದುಕಿಗೆ. ಮೊದಲನೇದಾಗಿ, ನಮ್ಮ ಬದುಕಿನಲ್ಲಿ ಏನೇ ಸಂಭವಿಸಲಿ ಅದರ ಹಿಂದೆ ಒಂದು ಕಾರಣ ಇರ್ತದೆ, ದೇವರ ಚಿತ್ತ ಇರ್ತದೆ, ಅದಕ್ಕೆ ಕೆಳಗಾಗೋಣ. ಎರಡನೇದು, ನಮ್ಮ ಸಮಯಕ್ಕಾಗಿ ನಾವು ಕಾಯೋದು ಬೇಡ. ನಾವು ಕೇಳಿದಾಕ್ಷಣ ಬೇಕು ಅನ್ನೋದಲ್ಲ, ದೇವರು ಯಾವಾಗ ಕೊಡ್ಬೇಕು ಅನ್ಕೊಳ್ತಾರೋ ಆಗ ದೇವರು ನಮಗೆ ಕೊಡ್ತಾರೆ. ಲೆಟ್ ಅಸ್ ವೇಟ್ ಫಾರ್ ದ ಲಾಸ್ಟ್ ಟೈಮ್. ಮೂರನೇದಾಗಿ, ನಮ್ಮಲ್ಲಿರುವಂತಹ ಎಲ್ಲ ಪಾಪಗಳಿಂದ ನಮ್ಮನ್ನ ಮೇಲಕ್ಕೆತ್ತುವ ಶಕ್ತಿ ಪ್ರಭು ಯೇಸುವಿಗೆ. ಆ ಶಕ್ತಿಯಲ್ಲಿ ನಂಬಿಕೆ ಇರಿಸೋಣ. ನಮ್ಮ ಒಂದು ಸಾವಿನಿಂದ ನಮಗೆ ಪುನರ್ಜೀವನ ಕೊಡುವವರು. ಇನ್ನು ನಾಲ್ಕನೇದಾಗಿ, ಪ್ರಿಯರೇ, ನಮ್ಮ ಹೃದಯದ ಗವಿಗೆ ಮುಚ್ಚಲ್ಪಟ್ಟಿರುವ ಕಲ್ಲುಗಳನ್ನು ತೆಗೆಯೋಣ. ನಮ್ಮ ಹೃದಯಕ್ಕೆ ಪಟ್ಟಿರುವಂತಹ ಶವವಸ್ತ್ರಗಳನ್ನು ಬಿಚ್ಚಿಡಲು ಪ್ರಯತ್ನಿಸೋಣ. ಆಗ ದೇವರು ನಮ್ಮಲ್ಲಿ ಮಹತ್ ಕಾರ್ಯವನ್ನು ಮಾಡ್ತಾರೆ. ಇನ್ನು ಕೊನೆಯದಾಗಿ, ದೇವರ ವಾಕ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡೋಣ. ಆಗ ನಾವು ಆಚರಿಸುವ ಪವಿತ್ರವಾದ ಆ ಒಂದು ಶುಭ ಶುಕ್ರವಾರ ಪಾಸ್ಕ ಹಬ್ಬ ನಿಜವಾಗಿಯೂ ನಮ್ಮ ಬದುಕಿನಲ್ಲಿ ಅರ್ಥ ತುಂಬಿದ ಬದುಕಾಗುತ್ತದೆ. ನಾವೆಲ್ಲರೂ ಎದ್ದು ನಿಂತು ನಮ್ಮ ಕ್ರೈಸ್ತ ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೇ ದಿನ ಮೃತರಾದವರಿಂದ ಪುನರುಜ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವರ ನಾಮದ ಕಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರಾತ್ಮರಿಗಾದ ಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ದೇವರು ನಮ್ಮನ್ನ ಕೈ ಬಿಡುವ ದೇವರಲ್ಲ, ಬದಲಾಗಿ ಸರಿಯಾದ ಸಮಯಕ್ಕೆ ನಮಗೆ ಬೇಕಾದದನ್ನು ಒದಗಿಸುವ ದೇವರು. ಆ ದೇವರಲ್ಲಿ ನಾವು ವಿಶ್ವಾಸವನ್ನು ಇರಿಸಿ ನಮ್ಮೆಲ್ಲ ಕೋರಿಕೆಗಳನ್ನ, ಭಿನ್ನಗಳನ್ನ ಪ್ರಭುವಿನ ಮುಂದಿಟ್ಟು ಪ್ರಾರ್ಥಿಸೋಣ. ನಿಮ್ಮ ಉತ್ತರ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರೀತಿಮಯ ತಂದೆಯೇ, ಧರ್ಮಸಭೆಯನ್ನು ಮುನ್ನಡೆಸುತ್ತಿರುವ ವಿಶ್ವಗುರು ಲಿಯೋ, ಎಲ್ಲಾ ಧರ್ಮಾಧ್ಯಕ್ಷರು, ಸಕಲ ಯಾಜಕರು, ಧಾರ್ಮಿಕ ಸಹೋದರ ಸಹೋದರಿಯರು ಹಾಗೂ ಶ್ರೀ ಸಾಮಾನ್ಯರು, ಧೈರ್ಯಶಾಲಿ ಹಾಗೂ ಪವಿತ್ರಾತ್ಮ ಭರಿತ ನಾಯಕರಾಗಿ ದೀನದಲಿತರ, ಬಡಬಗ್ಗರ ಆತ್ಮಿಕ ಹಾಗೂ ಲೌಕಿಕ ಒಳಿತಿಗಾಗಿ ಉತ್ಸಾಹಭರಿತರಾಗಿ ಶ್ರಮಿಸಲು ಅವರಿಗೆ ಆಧಾರವನ್ನು ನೀಡಿರೆಂದು ಪ್ರಾರ್ಥಿಸುತ್ತೇವೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ದೇಶದ ಎಲ್ಲ ರಾಜಕೀಯ ಹಾಗೂ ಸಾಮಾಜಿಕ ನಾಯಕರುಗಳು ಬಡ ಜನರ ಒಳಿತಿಗಾಗಿ ಸೂಕ್ತ ಯೋಜನೆಗಳನ್ನು ರೂಪಿಸಿ ಅವರ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ
ನಿಸ್ವಾರ್ಥ ಸೇವೆ ಸಲ್ಲಿಸಲು, ಪ್ರೀತಿಯ ಹಾಗೂ ಐಕ್ಯತೆಯ ನವ ಸಮಾಜವನ್ನು ನಿರ್ಮಿಸಲು ಪ್ರೇರಣೆ ನೀಡಿರೆಂದು ಪ್ರಾರ್ಥಿಸುತ್ತೇವೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕುಟುಂಬಗಳಲ್ಲಿ ವಿವಿಧ ಅನಾರೋಗ್ಯ ಹಾಗೂ ವೃದ್ಧಾಪ್ಯದಿಂದ ಬಳಲುತ್ತಿರುವ ಸಹೋದರ ಸಹೋದರಿಯರಿಗೆ ಜೀವನದಲ್ಲಿ ಅನುಭವಿಸುವ ಸಕಲ ಕಷ್ಟ ನೋವುಗಳನ್ನು ಧೈರ್ಯದಿಂದ ಎದುರಿಸಲು ನಿಮ್ಮ ಶಕ್ತಿಯನ್ನು ನೀಡಿರಿ. ಅವರ ಕುಟುಂಬದ ಸನ್ನಿಹಿತರಿಂದ ಸೂಕ್ತ ಆರೈಕೆ ಲಭಿಸುವಂತೆ ಮಾಡಿರಿ. ಅವರು ತಮ್ಮ ಅನಾರೋಗ್ಯದಿಂದ ದೈವಿಚ್ಛೆಯನ್ನು ಮುಕ್ತಿ ಪಡೆದು ಗುಣಮುಖರಾಗಲು ಬೇಕಾದ ಆರೋಗ್ಯ ಭಾಗ್ಯವನ್ನು ದಯಪಾಲಿಸಿರೆಂದು ಪ್ರಾರ್ಥಿಸುತ್ತೇವೆ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಸ್ತುತ ಮಧ್ಯ ಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧವು ಆದಷ್ಟು ಬೇಗ ಕೊನೆಗೊಳ್ಳುವ ಮೂಲಕ ಸಮಾಜದಲ್ಲಿ ಶಾಂತಿ ಸಾಮರಸ್ಯವು ನೆಲೆಯೂರುತ್ತಾ ಎಲ್ಲರೂ ಸಮಾಧಾನದಿಂದ ಬದುಕುವಂತಾಗಲೆಂದು ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ತಂದೆ, ನಿಮ್ಮ ಪ್ರೀತಿ ಆಧಾರಗಳಿಂದ ಈ ಪ್ರಥಮ ಫಲವನ್ನು ನಮಗೆ ನೀಡಿದ್ದೀರಿ. ನಮ್ಮ ಕರಗಳ ಶ್ರಮವನ್ನು ಆಶೀರ್ವದಿಸಿರಿ. ಈ ಫಲದ ಮೂಲಕ ನಾವು ಸಮೃದ್ಧಿ ಹೊಂದುವಂತೆಯೂ ಪರಿಶುದ್ಧರಾಗಿ ಬಾಳುವಂತೆಯೂ ಮಾಡಿರಿ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಬೆಳೆದಿರುವ ಈ ಫಲವು ನಮ್ಮ ದೇಹಕ್ಕೆ ಪೌಷ್ಟಿಕಾಂಶವನ್ನು, ಮನಸ್ಸಿಗೆ ತೃಪ್ತಿಯನ್ನು ನೀಡಲಿ. ಒಂದು ದಿನ ನಿಮ್ಮ ಸ್ವರ್ಗ ಸಾಮ್ರಾಜ್ಯದ ಸಂಪೂರ್ಣ ಭಾಗ್ಯದಲ್ಲಿ ನಾವೆಲ್ಲರೂ ಪಾಲುಗಾರರಾಗುವಂತೆ ಮಾಡಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕಣ್ಣುಗಳನ್ನು ಮುಚ್ಚೋಣ. ಪ್ರಭುವಿಗೆ ನಾವೆಲ್ಲ ವೈಯಕ್ತಿಕ ನಮ್ಮ ಕುಟುಂಬದ ಕೋರಿಕೆ ಭಿನ್ನಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಪ್ರಭುವೇ, ಇಂದು ಈ ದಿನದಲ್ಲಿ ಪೂಜೆಯ ಮೂಲಕ ನಿಮಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಾಗ ನೀವು ನೀಡಿರುವಂತಹ ಪ್ರತಿಯೊಂದು ಫಲಕ್ಕಾಗಿ ಇಂದು ನಾವು ನಿಮಗೆ ವಂದನೆಯನ್ನ ಸ್ತುತಿಯನ್ನ ಸಲ್ಲಿಸುವಾಗ ನಮ್ಮ ಮುಂದಿನ ದಿನಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಸರಿಯಾದ ಸಮಯಕ್ಕೆ ತಕ್ಕ ಮಳೆಯನ್ನು ಹಾಗೂ ನಾವು ಕೈಗೊಳ್ಳುವ ಪ್ರತಿಯೊಂದು ಕೃಷಿಕ ಕೆಲಸಗಳನ್ನ ಹಾಗೂ ನಮ್ಮೆಲ್ಲ ವ್ಯಾಪಾರಗಳನ್ನ ಹಾಗೂ ನಮ್ಮೆಲ್ಲ ಇತರ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸಿ ಈ ಮುಂಬರುವ ದಿನಗಳು ನಮಗೆ ಆಶೀರ್ವಾದದ ತಿಂಗಳುಗಳಾಗಲಿ ಹಾಗೂ ನಾವು ಕೈಗೊಳ್ಳುವ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ನೀವು ನಮಗೆ ಕರುಣಿಸಲೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪುಟ ಸಂಖ್ಯೆ 238. ಪ್ರಿಯರೇ, ಸಾಲಾಗಿ ಈಗ ನಿಮ್ಮ ಪ್ರಥಮ ಫಲಗಳನ್ನ ತಂದು ಕೊಡುವುದು ಬಲಿಪೀಠದಲ್ಲಿ.
ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತವಿದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ನಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ನಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ. ಕ್ರೈಸ್ತ ವಿಶ್ವಾಸದ ಬೋಧನೆಯನ್ನು ನಿಮ್ಮ ಸೇವಕರಾದ ನಮ್ಮಲ್ಲಿ ತುಂಬಿರಿ. ಈ ಬಲಿಯರ್ಪಣೆಯ ಫಲವಾಗಿ ನಮ್ಮನ್ನು ಶುದ್ಧಗೊಳಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತನಿದ್ದ ದೇವರೇ, ನಾವು ಎಂದೆಂದೂ ಎಲ್ಲೆಂದೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಅವರು ತಮ್ಮ ಆಪ್ತ ಮಿತ್ರ ಲಾಜರನಿಗಾಗಿ ನಿಜ ಮಾನವರಂತೆ ಕಣ್ಣೀರಿಟ್ಟರು. ಅನಂತ ದೇವರಾದ ಅವರು ಆತನನ್ನು ಸಮಾಧಿಯಿಂದ ಪುನಃ ಎಬ್ಬಿಸಿದರು. ಹೀಗೆ ಮಾನವ ಕುಲದ ಮೇಲೆ ಕರುಣೆ ಇಟ್ಟು ಪವಿತ್ರ ರಹಸ್ಯಗಳ ಮೂಲಕ ನಮ್ಮನ್ನು ನವಜೀವಕ್ಕೆ ಪ್ರಭು ಯೇಸು ಕರೆದೊಯ್ಯುತ್ತಾರೆ. ಅವರ ಮುಖಾಂತರವೇ ದೂತಗಣಗಳು ನಿಮ್ಮ ಮಹತ್ವವನ್ನು ಆರಾಧಿಸುತ್ತವೆ, ನಿರಂತರವೂ ನಿಮ್ಮ ಸನ್ನಿಧಿಯಲ್ಲಿ ಸಂಭ್ರಮಿಸುತ್ತವೆ. ಅವರೊಂದಿಗೆ ನಮ್ಮ ಸ್ವರಗಳನ್ನು ಒಂದಾಗಿಸಿ ಏಕಕಂಠದಿಂದ ಹರ್ಷಧ್ವನಿಗೈಯುತ್ತಾ ನಾವು ಘೋಷಿಸುವುದೇನೆಂದರೆ, ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು 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 ಪರಿಶುದ್ಧರು. ಇಹವರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ ಮಹೋನ್ನತದಲ್ಲಿ. ಹೋಸನ್ನ. ಇಹವರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ ಮಹೋನ್ನತದಲ್ಲಿ. ಹೋಸನ್ನ 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 ಹೋಸನ್ನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ ಮಹೋನ್ನತದಲ್ಲಿ ಹೋಸನ್ನ ಮಹೋನ್ನತದಲ್ಲಿ ಹೋಸನ್ನ ಮಹೋನ್ನತದಲ್ಲಿ ಹೋಸನ್ನ. ಪ್ರಭು ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬಗೆಯೂ ನೀವು. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಲೇಪನಿಯಂತೆ ಸುರಿಸಿ ಪಾವನಗೊಳಿಸಲೆಂದು ಪ್ರಾರ್ಥಿಸುತ್ತೇವೆ. ನಮಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆಯನ್ನು ನೀಡುವ ಈ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರುಳಿಯೂ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಅಂತೋಣಿ ಸ್ವಾಮಿ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ, ಸರ್ವ ಭಕ್ತಾದಿಗಳೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಗೆ ವಿಶ್ರಮಿಸುತ್ತಿರುವ ಮೃತ ಹೊಂದಿರುವ ನಮ್ಮ ಕುಟುಂಬದ ನಮ್ಮ ಸಹೋದರ ಸಹೋದರಿಯರನ್ನು, ಶುದ್ಧೀಕರಣ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳನ್ನು, ನಿಮ್ಮ ದಯೆಯಲ್ಲಿ ಇಂದು ಮೃತ ಹೊಂದಿದ ಎಲ್ಲರನ್ನು ಸ್ಮರಿಸಿಕೊಳ್ಳಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿ ನಮ್ಮ ಮೇಲೂ ಇಂದು ಬಲಿಪೂಜೆ ಉದ್ದೇಶಗಳನ್ನು ಅರ್ಪಿಸುತ್ತಿರುವ ಉದ್ದೇಶಗಳ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜೆ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆ ಪತಿ ಸಂತ ಜೋಸೇಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಯಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಿಯರಿಂದ ವಿಶೇಷವಾಗಿ ನಮ್ಮ ಪ್ರಥಮ ಫಲಗಳನ್ನು ದೇವರಿಗೆ ಸಲ್ಲಿಸುವಾಗ, ಪ್ರಭುವೇ, ನಮ್ಮ ಜಮೀನನ್ನು, ನಮ್ಮ ಹೊಲ ಗದ್ದೆಯನ್ನು ಅರಸಿ ಆಶೀರ್ವದಿಸಿರಿ. ಅವರ ಮೇಲೆಲ್ಲ ವ್ಯಾಪಾರವನ್ನು ಅರಸಿ ನಮಗೆ ಯಶಸ್ಸನ್ನು ಕರುಣಿಸಿರೆಂದು ಪ್ರಭುವಿನ ಪ್ರಾರ್ಥನೆಯೊಂದಿಗೆ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜ್ಯವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪಗಳಿಂದ ನಾವು ವಿಮುಕ್ತರಾಗಿ ಎಲ್ಲಾ ರೀತಿಯ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ,
ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಇಚ್ಛಿಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ನಮಗೂ ನಮ್ಮ ಕುಟುಂಬಗಳಿಗೂ ದಯಪಾಲಿಸಿರಿ. ಈಗ ಯುಗಾಂತರಕ್ಕೂ ಜೀವಿಸಿ ಅಳವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೊಂದಿಗಿರಲಿ. ನಿಮ್ಮ ಆತ್ಮದೊಂದಿಗೆ ಇರಲಿ. ಪರಸ್ಪರ ಕ್ರಿಸ್ತರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸಿ ನಮಗೆ ಪುನರುಜ್ಜೀವ ಕೊಡುವ ದೇವರು. ಕುರಿಮರಿಯ ಭೋಜನಿಗೆ ಅಮಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರಳಲ್ಲ, ಆದರೆ ತಾವು ಒಂದು ಮಾತನ್ನು ಹೇಳಿ ನನ್ನ ಆತ್ಮವು ಸ್ವಸ್ಥವಾಗುವುದು. ಜೀವನ ಬೆಳಗಿಸಬಾ, ನಿನ್ನ ಜೀವನ ಬೆಳಗಿಸಬಾ. ಬಾಯಿಸು ಎನ್ನೋಳು ಬಾ, ಎನ್ನಯ ಜೀವಿತ ಭಾರವಾಗಿ ಬಾಯಿಸು ಎನ್ನೋಳು ಬಾ. ಆರವಿಸೋ ಯೇಸುವೇ ಎನ್ನ ಬಾಳಿನ ಜ್ಯೋತಿಯೇ, ಎನ್ನ ಜೀವನ ಬೆಳಗಿಸಬಾ, ಎನ್ನ ಜೀವನ ಬೆಳಗಿಸಬಾ. ಎನ್ನಯ ಆತ್ಮಕ್ಕೆ ಚೇತನವಾಗಿ ಬಾಯಿಸು ಎನ್ನೋಳು ಬಾ, ಎನ್ನಯ ಮನಕ್ಕೆ ದೀಪ್ತಿಯಾಗಿ ಬಾಯಿಸು ಎನ್ನೋಳು ಬಾ. ಆಗಮಿಸೋ ಯೇಸುವೇ ಎನ್ನ ಬಾಳಿನ ಜ್ಯೋತಿಯೇ, ಎನ್ನ ಜೀವನ ಬೆಳಗಿಸಬಾ, ಎನ್ನ ಜೀವನ ಬೆಳಗಿಸಬಾ. ಎನ್ನಯ ಬಾಳಲಿ ಸ್ನೇಹಿತನಾಗಿ ಬಾಯಿಸು ಎನ್ನೋಳು ಬಾ. ಕಷ್ಟದ ಪಥದಲ್ಲಿ ಆತ್ಮೀಯನಾಗಿ ಬಾಯಿಸು ಎನ್ನೋಳು ಬಾ. ಆಗಮಿಸೋ ಯೇಸುವೇ ಎನ್ನ ಬಾಳಿನ ಜ್ಯೋತಿಯೇ, ಎನ್ನ ಜೀವನ ಬೆಳಗಿಸಬಾ, ಎನ್ನ ಜೀವನ ಬೆಳಗಿಸಬಾ. ಎನ್ನನು ರಕ್ಷಕನಾಗಿ ಬಾಯಿಸು ಎನ್ನೋಳು ಬಾ, ಎನ್ನ
ಸ್ವೀಕರಿಸಿದ್ದೇವೆ. ಅವರ ಶಿಷ್ಯವೃಂದದ ಸಂಖ್ಯೆಯಲ್ಲಿ ನಾವು ಸದಾ ಎಣಿಸಲ್ಪಡುವಂತೆಯೂ ನಮ್ಮ ಎಲ್ಲ ದುಶ್ಚಟಗಳಿಂದ ದುರ್ಗುಣಗಳಿಂದ ಹೊರಬಂದು ನವ ಜೀವವನ್ನು ಪಡೆಯುವಂತೆಯೂ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರಲ್ಲಿ ಜೀವಿಸಲಾದ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದಯಮಾಡಿ ಮೊಣಕಾಲುಗೋಣ. ಕಣ್ಣುಗಳನ್ನ ಮುಚ್ಚೋಣ. ಇದು ವಿಶೇಷವಾಗಿ ಕೃತಜ್ಞತಾ ಭಾವದಿಂದ ನಾವೆಲ್ಲರೂ ಬಲಿಪೀಠದ ಮುಂದೆ ಸೇರಿದ್ದೇವೆ. ನಮ್ಮ ತೋಟ, ಗದ್ದೆ ಇವುಗಳಿಂದ ಪಡೆದ ಫಲಗಳನ್ನ ಪ್ರಥಮ ಫಲಗಳಾಗಿ ಇದು ದೇವರಿಗೆ ಸಮರ್ಪಿಸಿದ್ದೇವೆ. ಪ್ರಭು ಯೇಸುವೆ, ನಾವಿಂದು ಪಡೆದಿರುವುದೆಲ್ಲವೂ ನಿಮ್ಮದೇ. ನಿಮ್ಮ ಅನುಗ್ರಹದಿಂದ ನೀವು ನಮ್ಮನ್ನ ಹೇರಳವಾಗಿ ಆಶೀರ್ವದಿಸಿದ್ದೀರಿ. ಇಂದು ನಿಮಗೆ ಕೊಡಲು ಏನೂ ಇಲ್ಲ. ನಮ್ಮ ಕೃತಜ್ಞತೆ ತುಂಬಿದ ಹೃದಯವನ್ನೇ ನಾವು ನಿಮಗೆ ಅರ್ಪಿಸುತ್ತೇವೆ. ಈ ದಿವ್ಯ ಬಲಿಪೂಜೆಯ ಮೂಲಕ ನಿಮ್ಮನ್ನು ನಾವು ಸ್ತುತಿಸಿ ಆರಾಧನೆಯನ್ನು ನಿಮಗೆ ಸಲ್ಲಿಸಿರುವಾಗ ಪ್ರಭುವೇ, ಮುಂಬರುವ ದಿನಗಳನ್ನು ನಿಮಗೆ ಸಮರ್ಪಿಸುತ್ತೇವೆ. ಆದಿಕಾಂಡದಲ್ಲಿ ಮನುಷ್ಯನನ್ನು ನೀವು ಸೃಷ್ಟಿಸಿ ಇಡೀ ವಿಶ್ವದ ಸೃಷ್ಟಿಯ ಕಿರೀಟವನ್ನಾಗಿ ಮನುಷ್ಯರಾದ ನಮ್ಮನ್ನ ನೇಮಿಸಿದಿರಿ ಮತ್ತು ಇಡೀ ಪ್ರಪಂಚವನ್ನ ಅಭಿವೃದ್ಧಿಗೊಳಿಸುವ ಕಾರ್ಯವನ್ನು ನಮಗೆ ಕಲ್ಪಿಸಿದ್ದೀರಿ. ಅಂತೆಯೇ ನಮ್ಮ ತೋಟಗಳನ್ನ, ನಮ್ಮ ವ್ಯಾಪಾರಗಳನ್ನ, ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ನಿಮಗೆ ಸಮರ್ಪಿಸುತ್ತಾ ಇದ್ದೇವೆ. ಅವುಗಳನ್ನು ಆಶೀರ್ವದಿಸಿ ಮುಂಬರುವ ದಿನಗಳಲ್ಲಿ ಸಕಾಲದಲ್ಲಿ ಸರಿಯಾದ ಮಳೆ ಬೆಳೆಯನ್ನ ಕರುಣಿಸಿ ನಮ್ಮನ್ನು, ನಮ್ಮೆಲ್ಲ ತೋಟದ ಕೆಲಸಗಳನ್ನ ಆಶೀರ್ವದಿಸಿ. ನಮ್ಮ ತೋಟದಲ್ಲಿ ಬೆಳೆಯುವ ಎಲ್ಲ ಸಸ್ಯಗಳನ್ನು ಎಲ್ಲ ರೀತಿಯ ರೋಗ ರುಜಿನಗಳಿಂದಲೂ ಎಲ್ಲ ರೀತಿಯ ಪ್ರಕೃತಿ ವಿಕೋಪಗಳಿಂದಲೂ ಕಾದು ಸಂರಕ್ಷಿಸಿರಿ. ನಮ್ಮನ್ನು, ನಮ್ಮ ವ್ಯಾಪಾರವನ್ನು, ನಮ್ಮ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸಿ ಇವೆಲ್ಲವೂ ನಮ್ಮ ಮತ್ತು ನಮ್ಮ ಕುಟುಂಬದ ಅಭಿವೃದ್ಧಿಗೆ ಕಾರಣಕರ್ತವಾಗಲಿ. ಅಂತೆಯೇ ಸಮೃದ್ಧಿಯನ್ನು ಪಡೆದು ನಿಮ್ಮನ್ನು ಸದಾ ಸ್ತುತಿಸಿ ಮಹಿಮೆಪಡಿಸುವ ಜೀವನ ನಮ್ಮದಾಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯಾದೆ ನಮಗೆ ಪಾಪಿಗಳಾಗಿ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತಾ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಯೇಸುವಿನ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಿ ಜೀವಿಸಿರಿ. ದೇವರಿಗೆ ಕೃತಜ್ಞತೆ